ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಈ ಒಂದು ಸುಂದರವಾದಂಥ ಸಮಯದಲ್ಲಿ ನಿಮ್ಮೆಲ್ಲರನ್ನು ಪೀಸ್ ಮೇಕರ್ ಎಂಬ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಾವು ನಿಜವಾಗಲೂ ಮಿಸ್ ಮಾಡಿಕೊಳ್ತಾ ಇರೋದೇನು? ನಾವು ಈ ದಿನವನ್ನು ಅಪಾರ್ಥ ಮಾಡಿಕೊಂಡಿದ್ದೇವೆ. ನಿಜವಾಗಲೂ ಈ ದಿನದ ಆತನ ಜನ್ಮ, ಈ ದಿನ ಅಂತಲ್ಲ, ಆತನ ಜನ್ಮ, ಆತನ ಆಗಮನ, ಆ ಯೇಸು ಕ್ರಿಸ್ತನ ಆಗಮನವನ್ನು ಸಂಪೂರ್ಣವಾಗಿ ನಾವು ಅಪಾರ್ಥ ಮಾಡಿಕೊಂಡಿದ್ದೇವೆ. ಇವತ್ತು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನ ಸಾರ್ಥಕ ಧನ್ಯವಾಗಲಿ ಎಂಬ ನನ್ನ ಹಾರೈಕೆ. ಸ್ವಾಮಿ ವಿವೇಕಾನಂದ ಅವರು ನಮ್ಮ ದೇಶದ ನಮ್ಮ ದೇಶದಲ್ಲಿರ್ತಕ್ಕಂಥ ಮತದ ರಿಫಾರ್ಮರ್ ಆತನು. ಸ್ವಾಮಿ ವಿವೇಕಾನಂದ ಅವರು ಏನಂಥದ್ದು ಬೈಬಲಿಂದ ಕಂಡುಕೊಂಡರು ಎಂಬುದನ್ನು ನಾವ್ಯಾಕೆ ತಿಳ್ಕೊಳ್ಬಾರದು? ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ತಮ್ಮ ಪುಸ್ತಕದಲ್ಲಿ ಜ್ಞಾನದೀಪಂ ಭಾಗ 7 294 ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೇನೆ. ಸುಂದರವಾದಂಥ ಮಾತು ಹೇಳಿದ್ದಾರೆ. ನಿಮಗೆ ರಕ್ಷಣೆ ಅಂದರೆ ಮುಕ್ತಿ, ಈ ಜಗತ್ತಿನ ಶಾಪ, ರೋಗ, ವ್ಯಾಧಿಗಳಿಂದ, ಸಂಕಟಗಳಿಂದ, ಬಾಧೆಗಳಿಂದ, ನರಕ ಯಾತನೆಗಳಿಂದ ನಿಮಗೆ ರಕ್ಷಣೆ ಬೇಕಾದರೆ ಕ್ರಿಸ್ತು ಯೇಸುವಿನ ನಾಮದಿಂದಲೇ ಹೊರತು ಮತ್ತು ಯಾರಿಂದಲೂ ನಿಮಗೆ ಸಿಗಲು ಕಲ್ಪನೆ ಮಾಡಿದರೂ ಎಡುಕುವುದಿಲ್ಲ ಎಂಬುದಾಗಿ ಹೇಳಿದೆ. ನನ್ನ ಎಲ್ಲ ಆತ್ಮೀಯ ಸಹೋದರಿ ಸಹೋದರರೇ, ಇದನ್ನು ನಾವು ಯಾಕೆ ಮಿಸ್ ಮಾಡ್ಕೊಳ್ತಾ ಇದ್ದೇವೆ? ರಕ್ಷಣೆ. ನಾನು ಆತನ ಇತಿಹಾಸವನ್ನು, ಆತನ ಜೀವನ ಚರಿತ್ರೆಯಲ್ಲಿ ಓದ್ತಾ ಇರುವಾಗ ಆತನು ನಿಜವಾಗಲೂ ಕ್ರೈಸ್ತವರಕ್ಕಿಂತ ಆಗಿನ ಕಾಲದಲ್ಲಿ ಬಹು ಚೆನ್ನಾಗಿ ಬೈಬಲನ್ನು ಓದಿ ಅಧ್ಯಯನ ಮಾಡಿ ಅದನ್ನು ತಿಳಿದುಕೊಂಡಿದ್ದೆಂಬುದಾಗಿ ನಾನು ಗ್ರಹಿಸಿದ್ದೇನೆ. ಏನಂದ್ರೆ, ಆತನು ತನ್ನ ಒಂದು ಪುಸ್ತಕದಲ್ಲಿ, ಜ್ಞಾನದೀಪಂ ಎಂಬ ಪುಸ್ತಕದಲ್ಲಿ ಈ ಮಾತನ್ನು ಇಷ್ಟು ಕಟ್ಟುನಿಟ್ಟಾಗಿ, ಈ ಮಾತನಿಷ್ಟು ರೀತಿಯಲ್ಲಿ ಆತನು ಬರೆದನೆಂದ್ರೆ ಆತನು ಏನಂತದ್ದು ತಿಳಿದುಕೊಂಡಿದನು. ಅದು ನಾವ್ಯಾಕೆ ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ? ನಾವ್ಯಾಕೆ ತಿಳ್ಕೊಳ್ಬಾರದು? ಖಂಡಿತವಾಗಿ ತಿಳ್ಕೊಳ್ಳೇಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ ಹಲ್ಲೆಲೂಯಾ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಇವತ್ತು ನಿಮಗೆ ಅದ್ಭುತವಾದಂಥ ಸಂಗತಿಗಳು. ಇದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿಯೇ ಮಾನವನಿಗೆ ರಕ್ಷಣೆ, ಶಾಪದಿಂದ, ರೋಗದಿಂದ, ವ್ಯಾಧಿಗಳಿಂದ, ದರಿದ್ರದಿಂದ, ನಿತ್ಯ ನರಕದಿಂದ, ಯಾತನೆಯಿಂದ ಪೂರ್ಣ ರಕ್ಷಣೆ ಬೇಕಾದರೆ ಮಾನವನಿಗೆ ಯೇಸು ಕ್ರಿಸ್ತನಿಂದಲೇ ಎಂಬುದಾಗಿ ಸ್ವಾಮಿ ವಿವೇಕಾನಂದವರು ಇದನ್ನು ಯಾಕೆಷ್ಟು ದೃಢ ಸಂಕಲ್ಪದಿಂದ ಆ ಮಾತನ್ನು ನುಡಿದನೆಂಬುದಾಗಿ. ಆತನು ಬೈಬಲಲ್ಲಿ ಓದುವಾಗ ಅಂಥದ್ದೇನು ಕಂಡುಕೊಂಡ? ಆ ಕಾಲದಲ್ಲಿ 18ನೇ ಶತಮಾನದಲ್ಲಿ ಅಂಥ ಜ್ಞಾನವಂತನು ನಮ್ಮ ದೇಶದಲ್ಲಿದ್ದನು, ಈಗಲೂ ಇದ್ದಾರೆ ಎಂಬುದಾಗಿ ನಾನು ನಿರೀಕ್ಷಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ಆತನ ಅಷ್ಟೇ ಅಲ್ಲದೆ ನಾವು ಕೂಡ ಇವತ್ತು ಅರ್ಥ ಮಾಡಿಕೊಳ್ಳಿ. ಅನೇಕ ಜನ ಈ ಒಂದು ದಿನವನ್ನು ಮಿಸ್ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಅದನ್ನು ಮಿಸ್ ಆಗಬಾರ್ದನ್ನತಕ್ಕಂಥ ನನ್ನ ಕಳಕಳೆಯ ವಿನಂತಿ ನಿಮ್ಮಲ್ಲಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ಇವತ್ತು ನಿಜವಾಗಲೂ ಅದ್ಭುತವಾದಂಥ ಕಾರ್ಯ. ಆದರೆ ಇದನ್ನು ಕ್ರಿಸ್ತನನ್ನು ನಂಬಿರತಕ್ಕಂಥ ಆತ್ಮೀಯರು ಯಾಕೆ ಇದರಿಂದ ವಂಚಿತರಾಗ್ತಾ ಇದ್ದೇವೆ? ನಾವು ಯಾಕೆ ಇದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇವೆ? ನಿಜವಾದ ಸಂಭ್ರಮ, ಸೆಲೆಬ್ರೇಷನ್, ನಿಜವಾದ ಸಡಗರ, ಸೆಲೆಬ್ರೇಷನ್, ನಿಜವಾದ ಆನಂದ, ಹರ್ಷ, ಆಚರಣೆ ಇಂದ ನಾವು ವಂಚಿತರಾಗ್ತಾ ಇದ್ದೀವಿ ಅಂತ ಹೇಳ್ಕೊಂಡು ನನ್ನ ಆತ್ಮೀಯರಿಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಿಜವಾದ ರಕ್ಷಣೆ, ನಿತ್ಯ ಜೀವ, ಸಂಭ್ರಮದ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಾ? ಹಲ್ಲೆಲೂಯಾ. ಅದರ ನಿಮಿತ್ತ
ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯುವರ್ ನೇಮ್ ಜೀಸಸ್. ಈಗ ನಾವು ವಾಕ್ಯಕ್ಕೆ ನೇರವಾಗಿ ಹೋಗೋಣ. ಬಹಳ ಜಾಗೃತಿಯಿಂದ ಕೇಳಿಸ್ಕೊಳ್ಳೋಣ, ಯಾಕಂದ್ರೆ ಈ ವಿಷಯದಲ್ಲಿ ನಮಗೆ ಎಷ್ಟು ಮಾತ್ರಕ್ಕೂ ಮಿಸ್ ಆಗಬಾರದು. ಒಂದೊಂದಾಗಿ ಗಮನಿಸೋಣ. ಇಲ್ಲಿ ಅದ್ಭುತವಾದಂಥ ಸಂಗತಿ, ಒಂದು ಸಂತನು, ಒಂದು ದೈವ ಭಕ್ತನು ಎಷ್ಟೋ ವರ್ಷಗಳು, ಆತನ ವೃದ್ಧಾಪ್ಯ 80 ವರ್ಷ ದಾಟಿ ಹೋಯಿತು, ಆದರೂ ಆ ವೃದ್ಧನು ಕಾಯ್ತಾ ಇದ್ದನು, ರಕ್ಷಣೆ ಈ ಜಗತ್ತಿಗೆ ಬರಲಿಕ್ಕಿದೆ, ಅದನ್ನು ನಾನು ನೋಡಬೇಕೆಂಬುದಾಗಿ. ಆದರೆ ಇಲ್ಲಿ ನಾವು ಆತ್ಮೀಯರಾದ ನಾವು ಆ ರಕ್ಷಣೆಯಿಂದ ನಾವು ತಪ್ಪಿಕೊಳ್ತಾ ಇದ್ದೇವಾ, ಅಥವಾ ನಮ್ಮಿಂದ ತಪ್ಪಿಸ್ಕೊಂಡು, ಅಥವಾ ನಾವು ಅದರಿಂದ ನಮ್ಮ ದುರಾಲೋಚನೆಗಳಿಂದ, ನಮ್ಮ ಈ ಲೋಕದ ಆಲೋಚನೆಗಳಿಂದ ವಂಚಿತರಾಗ್ತಾ ಇದ್ದೇವಾ? ನನ್ನ ಎಲ್ಲ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಾನು ಮೊದಲ ಡಿಸ್ಕ್ರಿಪ್ಷನ್ ಕೊಟ್ಬಿಟ್ಟಿದ್ದೇನೆ. ಸ್ವಾಮಿ ವಿವೇಕಾನಂದ ಅವರು ನಮ್ಮ ದೇಶದ ಅತ್ಯಂತ ಜ್ಞಾನಿ ಹಿಂದೂ ಮತದ ರಿಫಾರ್ಮರ್ ಆಗಿರ್ತಕ್ಕಂಥ ವ್ಯಕ್ತಿ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನಿಂದಲೇ ಮಾನವ ಜಾತಿಗೆ ಮುಕ್ತಿ, ರಕ್ಷಣೆ, ನಿತ್ಯ ಜೀವ ಹೊರತು ಮತ್ತು ಯಾರಿಂದಲೂ ಊಹಿಸಲು ಆಗದು ಎಂಬುದಾಗಿ ಹೇಳ್ತಾರೆ. ಇಂಟ್ರೆಸ್ಟಿಂಗ್ ಇದೆ. ಅದಕ್ಕಾಗಿ ಈ ಯೇಸು ಕ್ರಿಸ್ತನ ಆಗಮನ, ದಯಮಾಡಿ ಕೇಳ್ತೀರಿ, ಮೊದಲನೇ ಆಗಮನ ಇದು, ಜನ್ಮ. ಈ ಮೊದಲನೇ ಆಗಮನದ ಕುರಿತು ನಾವು ಸ್ಪಷ್ಟವಾಗಿ ಅರಿಯಲಿಲ್ಲ, ಅರ್ಥ ಮಾಡಿಕೊಂಡಿಲ್ಲ, ನಾವು ಅದನ್ನು ಗ್ರಹಿಸಲಿಲ್ಲಾದ್ರೆ, ಆತನ ವಿಷಯದಲ್ಲಿ ತಿಳ್ಕೊಳ್ಳಿಲ್ಲದ್ರೆ, ನಾವು ಮೊದಲನೇ ಆಗಮನದಲ್ಲಿ ಸಿಗತಕ್ಕಂಥ ಸುಖದಿಂದ ನಾವು ವಂಚಿತರಾಗ್ತೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲಯ್ಯ, ಹಾಲೆಲೂಯಾ, ಮನೋಪೂರ್ವಕದಿಂದ ಹೇಳ್ತಿರಲ್ಲಯ್ಯ. ನನ್ನ ಪ್ರಿಯ ಸಹೋದರರೇ, ಎಷ್ಟು ಮಾತ್ರಕ್ಕೂ ಇದರಿಂದ ನಾವು ವಂಚಿತರಾಗಬಾರದು ಎಂಬುದೇ ನನ್ನ ಕಳಕಳೆಯ ವಿನಂತಿ ನಿಮ್ಮಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್, ಹಾಲೆಲೂಯಾ. ಅದಕ್ಕಾಗಿ ಈಗ ಈ ವಾಕ್ಯವನ್ನು ನಾವು ಕೇಳ್ತಿರುವಾಗ ಬಹಳ ಜಾಗೃತಿಯಿಂದ, ಪ್ರತಿಯೊಂದು ವಿಷಯಗಳು ಜಾಗೃತಿಯಿಂದ ನಾವು ಗಮನಿಸೋಣ. ನನ್ನ ಪ್ರಿಯ ಸಹೋದರೇ, ಗಮನದಿಂದ ಕೇಳ್ಕೊಳ್ತೀರಿ. ಯಾಕಂದ್ರೆ ಇದರ ವಿಷಯದಲ್ಲಿ ಯೇಸು ಕ್ರಿಸ್ತನ ಜನನಕ್ಕಿಂತ ಮುಂಚೆ ಸುಮಾರು 4,000 ವರ್ಷ, 3,000 ವರ್ಷಗಳು, ಯೇಸು ಕ್ರಿಸ್ತನ ಜನನಕ್ಕಿಂತ ಮುಂಚೆ ಕ್ರಿಸ್ತ ಪೂರ್ವ 500 ವರ್ಷ, 1000 ವರ್ಷ, 1500 ವರ್ಷ, 800 ವರ್ಷ, 2000 ವರ್ಷ, 5000, 4,000 ವರ್ಷಗಳಿಂದ ಯೇಸು ಕ್ರಿಸ್ತನ ಮೊದಲನೇ ಆಗಮನ ಸಾರಲ್ಪಡ್ತಾ ಇದೆ, ಪ್ರವಚಿಸಲ್ಪಡ್ತಾ ಇದೆ. ಆತನು ಬರಲಿಕ್ಕಿದ್ದಾನೆ, ಮಾನವರಿಗೆ ರಕ್ಷಣೆ, ಸಮಾಧಾನ, ಶಾಂತಿ, ಸಂತೋಷ, ಸಂಭ್ರಮ, ನಿತ್ಯ ಜೀವ ಕೊಡ್ತಕ್ಕಂಥವನಾಗಿದ್ದಾನದು. ಥ್ಯಾಂಕ್ ಯು ಫಾದರ್. ಗಮನಿಸ್ರಿ ಎಲ್ಲರೂ, ಬಹಳ ಇಂಪಾರ್ಟೆಂಟ್ ಇದೆ. ಎಲ್ಲ ಡಿಸ್ಕ್ರಿಪ್ಷನ್ ಅವಳಿಗೆ ಕೊಟ್ಬಿಟ್ಟಿದೆ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಸಿಕ್ಕಿಬರುವುದು. ಇಲ್ಲಿ ಅಪೋಸ್ತಲರು ಯೇಸು ಕ್ರಿಸ್ತನ ವಿಷಯದಲ್ಲಿ ಅದ್ಭುತವಾದಂತಹ ಸಂಗತಿಗಳು ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್, ಹಾಲೆಲೂಯಾ. ಮೊದಲನೇ ಪೇತ್ರರು 1ನೇ ಅಧ್ಯಾಯ 10ನೇ ವಚನ, 10ರಿಂದ 12ವರೆಗೆ. ಅಂದ್ರೆ ಸ್ವಾಮಿ ವಿವೇಕಾನಂದವರು ಏನಂತದು ಕಂಡುಕೊಂಡರು, ಏನಂತ ಸ್ಥಿತಿಯನ್ನು ಕಂಡುಕೊಂಡ್ರು, ಏನಂತದನ್ನು ಆತನು ಬೈಬಲ್ನಲ್ಲಿ ನೋಡಿದನು ಎಂಬುದನ್ನು ನೋಡೋಣ. ಓದ್ತಿರಮ್ಮ? ನಿಮಗೆ ಬರಬೇಕಾಗಿರತಕ್ಕಂಥ ಆ ಕೃಪೆ, ಆ ರಕ್ಷಣೆ, ಆ ಮೋಕ್ಷ, ಆ ಸ್ವರ್ಗದ ಸುಖ ಕುರಿತು ಎಲ್ಲಿ ಮುಂದೆ ತಿಳಿಸಿರೋ, ಪೂರ್ವದಲ್ಲಿ ತಿಳಿಸಿರುವ ಪ್ರವಾದಿಗಳು ಈ ರಕ್ಷಣೆ ವಿಷಯದಲ್ಲಿ ಸೂಕ್ಷ್ಮವಾಗಿ, ಬಹಳ ಅದಕ್ಕೇನಂದ್ರೆ ಸೂಕ್ಷ್ಮವಾಗಿ, ಸೀರಿಯಸ್ಲಿ, ದೇ ಆರ್ ಸೀರಿಯಸ್ಲಿ, ಅಂದ್ರೆ ಬಹಳ ಗಂಭೀರವಾಗಿ ಆ ರಕ್ಷಣೆ ವಿಷಯದಲ್ಲಿ ನಮ್ಮ ಪೂರ್ವಿಕರು ವಿಚಾರಿಸಿ, ತನಿಖೆ ಮಾಡಿ, ಶೋಧನೆ ಮಾಡಿ, ಪರಿಶೋಧನೆ ಮಾಡಿ, ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು, ಪೂರ್ವದಲ್ಲಿ ಕ್ರಿಸ್ತನ ಬರಲಿಕ್ಕೆ ಮುಂಚೆ ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು
ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಕ್ರಿಸ್ತನಿಗೆ ಬರಬೇಕಾಗಿರ್ತಕ್ಕಂಥ ಆ ಸಿಲುಬೆ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಉಂಟಾಗುವ ಮಹಾಪ್ರಭಾವವನ್ನು ಮುಂದಾಗಿ ಸಾಕ್ಷಿ ನುಡಿಯಲ್ಪಟ್ಟಿರುವ ಆಗ ಆತನು ಯಾವ ಕಾಲವನ್ನು ಇಲ್ಲವೇ ಆತನು ಯೇಸು ಕ್ರಿಸ್ತನು ಯಾವ ಕಾಲದಲ್ಲಿ ಹುಟ್ಟುವನು ಬರುವನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವುದು ಎಂಥ ಕಾಲದಲ್ಲಿ ಸೂಚಿಸಲ್ಪಡುವುದು ಆತನ ಜನ್ಮ ಎಂದು ಅವರು ಪರಿಶೋಧನೆ ಮಾಡಿದರು. ಅವರು ಪೂರ್ವಜರು, ನಮ್ಮ ಪೂರ್ವಜರು ಅಂದ್ರೆ ಯಾರು? ಅಬ್ರಾಮ್, ಈಸಾಕ್, ಯಾಕೋಬ್, ಅನೇಕ ಪ್ರವಾದಿಗಳು, ರಾಜರು, ಪಂಡಿತರು ಮತ್ತು ಅನೇಕ ಇಸ್ರಾಯೇಲ್ ಜನಾಂಗದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರು ಆತನ ವಿಷಯದಲ್ಲಿ ಬಹು ಪರಿಶೋಧನೆ, ಸಂಶೋಧನೆ ಮತ್ತು ಬಹಳ ಸೂಕ್ಷ್ಮವಾಗಿ ಸಂಶೋಧನೆ ನಡೆಸಿದ್ರಂತೆ. ಯಾವ ಕಾಲದಲ್ಲಿ ಆತನ ಬರ್ಲಿಕ್ಕಿದ್ದಾನೆ ಎಂಬುದಾಗಿ. ಪರಲೋಕದಿಂದ ಕಳುಹಿಸಲ್ಪಟ್ಟ ಪರಿಶುದ್ಧಾತ್ಮನಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರು ಈಗ ನಿಮಗೆ ತಿಳಿಸುವಂತ ಮತ್ತು ದೂತರು ಕಣ್ಣಿಟ್ಟು ನೋಡಬೇಕೆಂದು ಅಪೇಕ್ಷಿಸುವಂತ ಕಾರ್ಯಗಳಲ್ಲಿ ತಮಗೋಸ್ಕರ ಅಲ್ಲ, ನಮಗೋಸ್ಕರವಾಗಿ ಯಾರು ಸಾರೋಣ ಮಾಡಿದರು? ಏನ್ ಮಾಡಿದ್ರು ಅವರು? ನಮಗೋಸ್ಕರ ಅವರು ಸಾರೋಣ ಅಂದ್ರೆ ನಮಗೋಸ್ಕರ ಅವರು ಸೇವೆ ಮಾಡಿದ್ರು. ಆ ಸಂದೇಶವನ್ನು ನಮಗೆ ತಲುಪಿಸೋದಕ್ಕಾಗಿ ಸೇವೆ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದು ಅವರು ತನಿಖೆ ಮಾಡಿದ್ರು, ಅವರು ಸಂಶೋಧನೆ ಮಾಡಿದ್ರು. ನಮ್ಮ ಪೂರ್ವಜರು ಅಬ್ರಾಮ್, ಈಸಾಕ್, ಯಾಕೋಬ್, ಅನೇಕ ಪ್ರವಾದಿಗಳು, ರಾಜರು, ಅರಸರು ಈ ರಕ್ಷಕನು, ಈ ಮೊದಲನೇ ಆಗಮನದ ಕುರಿತು ಇಷ್ಟು ಅದ್ಭುತವಾದಂಥ ಸಂಗತಿಗಳು ಅಡಕವಾಗಿದ್ರೆ ನಾವು ಅದರಿಂದ ಯಾಕೆ ವಂಚಿತರಾಗ್ತಾ ಇದ್ದೇವೆ? ಮೊದಲನೇ ಆಗಮನದಲ್ಲಿ ಇರ್ತೇವೆ, ಬಂದು ಸುವಾರ್ತೆ ಅಂದ್ರೆ ಎರಡನೇ ಆಗಮನದ ಕುರಿತು ನಮ್ಮ ಜನ ಭಯಭೀತಿಯನ್ನು ಹುಟ್ಟಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮೊದಲನೇ ಆಗಮನದ ಸುಖ, ಸಂತೋಷ, ಸಮೃದ್ಧಿ, ಅಭಿವೃದ್ಧಿಯಿಂದ ಯಾಕೆ ನಾವು ವಂಚಿತರಾಗಬೇಕು? ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ನಿಜವಾಗಲೂ ನಿಮ್ಮ ಆಸಕ್ತಿ ನೋಡಿ ನನಗೂ ಎಷ್ಟೋ ಪ್ರೋತ್ಸಾಹವಾಗ್ತದೆ. ಅನೇಕ, ವಿಶೇಷವಾಗಿ ನಮ್ಮ ಸಭೆಯಲ್ಲಿರುವ ಎಲ್ಲ ಕೂತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು ಮತ್ತು ನೋಡ್ತಿರ್ತಕ್ಕಂಥ ಅನೇಕ ವೀಕ್ಷಕರು ಕೂಡ ಈ ಒಂದು ಸೇವೆಗೆ ಅನೇಕ ವಿಧವಾದಂಥ ಬೆಂಬಲ ನೀಡಿರುವುದರಿಂದಲೇ ನಮಗೆ ಈ ಸತ್ಯ ಸಂದೇಶ ನಿಮ್ಮ ಹತ್ರ ತರಲಿಕ್ಕೆ ಅವಕಾಶವಾಗ್ತಾ ಇದೆ. ಈ ರೀತಿಯಲ್ಲಿ ನಮ್ಮ ಪೂರ್ವಜರು ಅಂದ್ರೆ ಅಬ್ರಾಮ್, ಈಸಾಕ್, ಯಾಕೋಬ್, ಯೋಸೇಫ್, ಮೋಸೆ, ಪ್ರವಾದಿಗಳು ಆನೋಕ್ ಮತ್ತು ಎಲಿಯಾ, ಎಲಿಷಾ, ಅನೇಕ ಪ್ರವಾದಿಗಳು ಯೇಸು ಕ್ರಿಸ್ತನ ಆ ರಕ್ಷಕನ ಜನನ ಕಾಲ ಮತ್ತು ಸೂಚನೆ ಅವೆಲ್ಲ ಬಹಳ ಕುಲಂಕುಷವಾಗಿ, ಬಹಳ ಸೂಕ್ಷ್ಮವಾಗಿ ವಿಚಾರಣೆ ಮಾಡಿ ಅವುಗಳನ್ನು ಉಲ್ಲೇಖನ ಮಾಡಿದ್ದಾರೆ. ಇವುಗಳನ್ನು ಓದಿರ್ತಕ್ಕಂಥವರೇ ನಮ್ಮ ದೇಶದ ಸ್ವಾಮಿ ವಿವೇಕಾನಂದ ಅವರು. ಯಾಕೆ ಅವರು ತಿಳಿದುಕೊಂಡಿದ್ದು ನಾವು ಯಾಕೆ ತಿಳ್ಕೊಳ್ಬಾರದು? ಪ್ರೈಸ್ ದಿ ಲಾರ್ಡ್ ಜೀಸಸ್. ಇಂಟ್ರೆಸ್ಟಿಂಗ್ ಇದೆ. ಯಾಕಂದ್ರೆ ಯೇಸು ಕ್ರಿಸ್ತನ ಆಗಮನಕ್ಕಾಗಿ ಎಷ್ಟೋ ಸಾವಿರ ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನು ಜನ್ಮಿಸಿ ಆತನ ಆಗಮನ ಪೂರ್ಣ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ರಕ್ಷಣೆ, ಪಾಪದಿಂದ ಉಂಟಾಗತಕ್ಕಂಥ ಶಾಪದ ರಕ್ಷಣೆ, ರೋಗದಿಂದ ರಕ್ಷಣೆ, ದರಿದ್ರದಿಂದ ರಕ್ಷಣೆ, ನಷ್ಟದಿಂದ ರಕ್ಷಣೆ, ಅನಿಷ್ಟದಿಂದ ರಕ್ಷಣೆ, ಮಾರಕ ರೋಗಗಳಿಂದ ರಕ್ಷಣೆ, ಮತ್ತಷ್ಟಿಲ್ಲದೆ ನಿತ್ಯ ನರಕದಿಂದ ರಕ್ಷಣೆ, ಸ್ವರ್ಗದ ಸೌಭಾಗ್ಯ ಅನುಗ್ರಹಿಸಿರುವ ಈ ರಕ್ಷಣೆಯನ್ನು ಮರೆತು ಬಿಟ್ಟು ಎರಡನೇ ಆಗಮನದ ಕುರಿತು ನಮ್ಮಲ್ಲಿ ಭೀತಿಯನ್ನು ಹುಟ್ಟಿಸ್ತಾ ಇರತಕ್ಕಂಥವರಿಂದ ಜಾಗ್ರತೆ ವಹಿಸಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾಕಂದ್ರೆ ಮೊದಲನೇ ಆಗಮನಕ್ಕಾಗಿ 4000 ವರ್ಷದಿಂದ ವೇಟ್ ಮಾಡ್ತಾ ಕಾಯ್ತಾ ಇದ್ರು. ಈ ಮೊದಲನೇ ಆಗಮನ ಆದ ನಂತರ ಅದರ ಸುಖ, ಅದರ ಆಗಮನದಲ್ಲಿರ್ತಕ್ಕಂಥ ಆತನ ಆಗಮನ ಬಂದ ನಂತರ ಆತನು ಜನ್ಮದ ನಂತರ, ಆತನು ಯೇಸು ಕ್ರಿಸ್ತನ ಜನ್ಮದ ನಂತರ ದೊರಕತಕ್ಕಂಥ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ಜಗತ್ತಿಗೆ ಮಾನವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯಗಳನ್ನು ಪೂರೈಸತಕ್ಕಂಥ ರಾಜಾದಿರಾಜನು, ದೇವಾದಿದೇವನು,
ಲೋಕಕ್ಕೆ ಮಸಿಹ ಎಂಬವನು ಆತನಿಂದ ದೊರಕತಕ್ಕಂಥದ್ದು ಯಾಕೆ ನಾವು ಪಡ್ಕೋಬಾರ್ದು? ಅದು ನಿಜವಾದ ಕ್ರಿಸ್ತನ ಜನ್ಮದ ಬಂದಿರತಕ್ಕಂಥ ಸಂತಸ ಮತ್ತು ಹರ್ಷ. ಆದ್ದರಿಂದ ನಾವು ಆಚರಿಸಿ ಸಂಭ್ರಮ, ಸಡಗರ, ಆನಂದ, ಹರ್ಷ ಅದರಲ್ಲಿ ಆನಂದಿಸಬೇಕು. ಅನೇಕ ಜನರಿಗೆ ಈ ಸಂತೋಷ, ರೋಗದಿಂದ ನಿಮಗೆ ಮುಕ್ತಿ, ಈಗ ಬರ್ತೀರಿ ಅಲ್ವ. ಹೀಗೆ ಪೂರ್ವಜರು ಅನೇಕ ವಿಧವಾಗಿ ಪ್ರಯತ್ನ ಮಾಡಿದರು. ಆದರೂ ಅವರು ನಂಬಿಕೆಯಲ್ಲಿ ಅವರು ದೇವರ ಮಾತಿಗೆ ಅನುಸಾರವಾಗಿ ನಡೆದು ಬಹು ಭಯಭಕ್ತಿಯಿಂದ ನಡ್ಕೊಳ್ತಾ ಬಂದರು. ಹಿಬ್ರಿಯರ ಬರೆದ ಪತ್ರಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಅವರು ಬೈಬಲ್ನಲ್ಲಿ ಹೇಗೆ ಓದಿ ಏನೇನು ಗ್ರಹಿಸಿದ್ರು ಎಂಬುದಾಗಿ ನಾನು ಅಧ್ಯಯನ ನಡೆಸ್ತಾ ಇದ್ರೆ, ಅವರಿಷ್ಟು ದೃಢವಾಗಿ ಹೇಳಲಿಕ್ಕೆ ಏನು ಕಾರಣ? ಮಾನವನ ಮುಕ್ತಿಗೆ, ಮಾನವನ ರಕ್ಷಣೆಗೆ, ಮಾನವನ ವಿಮೋಚನೆಗೆ ಯೇಸುವಿನ ನಾಮದಿಂದಲೇ ಹೊರತು ಮತ್ತೆ ಯಾರಿಂದಲೂ ಊಹಿಸಲು ಆಗದು, ಎದುರು ನೋಡಲು ಆಗದು ಎಂಬುದಾಗಿ. ಹಿಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನ. ನನ್ನನ್ನು ವೀಕ್ಷಿಸುತ್ತಿದ್ದಾಗ ಎಲ್ಲ ನನ್ನ ಪ್ರಿಯ ಸಹೋದರ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಚನಗಳು ಕೊಟ್ಟಿರ್ತೇನೆ. ಆ ವಚನಗಳು ನೋಡಿಕೊಳ್ಳೋಣ, ಬಹಳ ಜಾಗ್ರತೆಯಿಂದ ಗಮನಿಸೋಣ. ಇಷ್ಟು ದೃಢವಾಗಿ ನಮ್ಮ ದೇಶದ ಸ್ವಾಮಿ ವಿವೇಕಾನಂದವರು ತನ್ನ ಜ್ಞಾನದೀಪಂ ಎಂಬ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದು ಯಾಕೆ ಎಂಬುದಾಗಿ ನಾನು ಅಧ್ಯಯನ ನಡೆಸಿರುವಾಗ ಓದ್ತಿರಮ್ಮ. 11:13 ಹಿಬ್ರಿಯರ ಬರೆದ ಪತ್ರಿಕೆ. ಇವರೆಲ್ಲರೂ ವಾಗ್ದಾನಗಳ ಫಲವನ್ನು ಹೊಂದದೆ. ಯಾರು? ಅಬ್ರಾಮ್, ಇಸಾಕ್, ಯಾಕೋಬ್, ಆಬೇಲ್, ಇವರೆಲ್ಲರೂ ವಾಗ್ದಾನ, ಆ ವಚನ ಯೇಸು ಕ್ರಿಸ್ತನ ಜನ್ಮದ ಕುರಿತು ವಾಗ್ದಾನ ಮಾಡಲಾಗಿದೆ. ಆದರೆ ಆ ಫಲ ಯೇಸು ಕ್ರಿಸ್ತನ ಜನ್ಮದಿಂದ, ಆತನ ಆಗಮನದಿಂದ ಉಂಟಾಗತಕ್ಕಂಥ ಫಲ ಆ ಪೂರ್ವಜರು ಹೊಂದಲಿಕ್ಕಾಗಲ್ಲ. ಕ್ರಿಸ್ತ ಪೂರ್ವದಲ್ಲಿರ್ತಕ್ಕಂಥವ್ರು ಆ ಫಲವನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ, ಅವುಗಳನ್ನು ಲಕ್ಷ್ಯ ಇಟ್ಕೊಳ್ಳಿ, ಅವುಗಳನ್ನು ದೂರದಿಂದ ನೋಡಿ ನಿಶ್ಚಯದೊಡನೆ ನಿಶ್ಚಯದೊಡನೆ ದೃಢದೊಡನೆ ಅಪ್ಪಿಕೊಂಡು ನಂಬಿಕೆ ಉಳ್ಳವರಾಗಿ ಮೃತರಾದರು. ಆ ಯೇಸು ಕ್ರಿಸ್ತನ ಆಗಮನದ ಕುರಿತು ನೋಡಲು ಹರ್ಷಿಸಿ ಸಂತೋಷದಿಂದ ದೂರದಿಂದಲೇ ನೋಡಿ ಸಂತೋಷಿಸಿದ್ರು ನಮ್ಮ ಪ್ರಿಯ ಸಹೋದರಿ. ಯೇಸು ಕ್ರಿಸ್ತ ಜನಿಸಿ ನಮ್ಮ ಮಧ್ಯದಲ್ಲಿ ಈಗಲೂ ವಾಸ ಮಾಡ್ತಾ ಇದ್ದಾರೆ. ನಾವ್ಯಾಕೆ ಆ ಯೇಸುವಿನ ಸುಖ ಸಂತೋಷ, ಆ ರಾಜನು ಕೊಡ್ತಕ್ಕಂಥ ಆನಂದರ್ಷ, ಆ ರಾಜನ ರಾಜ್ಯದಲ್ಲಿ ಇರ್ತಕ್ಕಂಥ ಆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ಎಲ್ಲ ಅಗತ್ಯಗಳನ್ನು ಪೂರೈಸತಕ್ಕಂಥ ಆ ರಾಜ್ಯದ ಸುಖವನ್ನು ಯಾಕೆ ನಾವು ಪಡ್ಕೊಳ್ತಾ ಇಲ್ಲ? ವಂಚಿತರಾಗಬಾರದು ನನ್ನ ಪ್ರಿಯ ಸಹೋದರಿ. ಮುಂದೆ ಓದ್ತೀರಿ 39ನೇ ವಚನದಲ್ಲಿ. ಅವ್ರು ತಿಳ್ಕೊಂಡ್ರೆ ಯಾರು? ನಾವು ಭೂಮಿ ಮೇಲೆ ಪ್ರವಾಸಿಗಳು, ಪರದೇಶಿಗಳು, ಒಂದು ಯಾತ್ರಿಕರೆಂದು ಭಾವಿಸಿಕೊಂಡು ಯಾರು? ಪೂರ್ವಜರು ಒಪ್ಪಿಕೊಂಡರು. ಇವರೆಲ್ಲರೂ ಯಾರು? ಅಬ್ರಾಮ್, ಈಸಾಕ್. ಅವರ ಹೆಸರು ಕೆಡಿಸ್ಕೊಂಡಿಲ್ಲ, ಅವರ ಸಾಕ್ಷಿ ಕೆಡಿಸ್ಕೊಂಡಿಲ್ಲ, ಅವರ ವ್ಯಕ್ತಿತ್ವವನ್ನು, ಅವರ ವರ್ಚಸ್ಸನ್ನು ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಬರಬೇಕಾಗಿರ್ತಕ್ಕಂಥ ಈ ರಕ್ಷಣೆಗಾಗಿ ಅವರ ವರ್ಚಸ್ಸನ್ನು ಕಾಪಾಡಿಕೊಂಡ್ರು, ಅವರ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡ್ರು, ಅವರ ಸಾಕ್ಷಿಯನ್ನು ಕಾಪಾಡಿಕೊಂಡ್ರು, ಅವರ ಕ್ಯಾರೆಕ್ಟರನ್ನು ಕಾಪಾಡಿಕೊಂಡ್ರು. ಒಳ್ಳೆ ಸಾಕ್ಷಿ, ಒಳ್ಳೆ ಹೆಸರುಳ್ಳವರಾಗಿ ಇದ್ದುಕೊಂಡು ಆದರೂ ಅವರು ವಾಗ್ದಾನದಿಂದ ಉಂಟಾಗುತ್ತ ಯೇಸು ಕ್ರಿಸ್ತನ ಆಗಮನದ ವಾಗ್ದಾನವನ್ನು ಅವರು ಹೊಂದಲಿಲ್ಲ. ನಾವಿಲ್ಲದೆ ಅವರು ಪರಿಪೂರ್ಣವಾಗಬಾರದೆಂದು ದೇವರು ನಮಗೋಸ್ಕರವಾಗಿ ಶ್ರೇಷ್ಠವಾದದ್ದನ್ನು ಏರ್ಪಡಿಸಿದನೆ. ನನ್ನ ಪ್ರಿಯ ಸಹೋದರಿ, I want to tell you one more good news to every ಆತ್ಮೀಯರಿಗೆ. ಕ್ರಿಸ್ತ ಪೂರ್ವದಲ್ಲಿ ಬಂದಿರತಕ್ಕಂಥ ಎಲ್ಲಾ ಪ್ರವಾದಿಗಳಿಗಿಂತ, ಎಲ್ಲಾ ಭಕ್ತರಕ್ಕಿಂತ, ಎಲ್ಲಾ ಎದುರು ನೋಡೋರು ಇಸ್ರಾಯೇಲರಕ್ಕಿಂತ, ದೈವ ಜನಾಂಗಕ್ಕಿಂತ ಕ್ರಿಸ್ತನ ಜನ್ಮದ ನಂತರ ಬಂದಿರತಕ್ಕಂಥ ನಾವು ಅವರಕ್ಕಿಂತ ಅತ್ಯಧಿಕವಾದಂಥ ಧನ್ಯತೆಯನ್ನು ಪಡ್ಕೊಂಡಿದ್ದೇವೆ ಅನ್ನತಕ್ಕಂಥ ಸತ್ಯವನ್ನು, ಆ ಸತ್ಯದಿಂದ ನಾವು ವಂಚಿತರಾಗಬಾರದು. ಆಗಿನ ಕಾಲದಲ್ಲಿ ಇತ್ತರು ಎಲ್ಲ, ಈಗಿನ ಕಾಲದಲ್ಲಿ ಏನಿಲ್ಲ. ಆಗಿನ ಕಾಲದಲ್ಲಿ ಯೇಸು ಕ್ರಿಸ್ತನ ಆಗಮನಕ್ಕಾಗಿ ಅವರೆಷ್ಟೋ ತವಕದಿಂದ, ದೂರದಿಂದ ಎದುರು ನೋಡಿದ್ರು. ನಾವಾದರೆ ಆತನ ದರ್ಶನವು, ಆತನ ಜನ್ಮವು 2000 ವರ್ಷದ ಕೆಳಗೆ, ಆತನ ಆಗಮನ 2000 ವರ್ಷದ ಕೆಳಗಿದೆ, ಆತನ ಆಗಮನ ಆಗಿದೆ. ಆದರೂ ಈಗಲೂ 2ನೇ ಆಗಮನಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಅಂದ್ರೆ ನಮ್ಮಂತ ಬುದ್ಧಿವಂತರು
ಸ್ವಲ್ಪ ಮಹಾಬುದ್ಧಿವಂತರಾಗಬೇಕೆಂಬುದಾಗಿ ನನ್ನ ಕಳಕಳೆಯ ವಿನಂತಿ. ಎರಡನೇ ಆಗಮನಕ್ಕೆ ಕಾಯ್ತಾರೆ. ಆಲ್ರೆಡಿ ಬಂದಿದ್ದಾನೆ ಯೇಸು ಕ್ರಿಸ್ತ. ಎರಡನೇ ಆಗಮನ ಆಗ್ತದೆ, ಅದು ಸಹಜ. ಮೊದಲನೇ ಆಗಮನದ ಸುಖ, ಮೊದಲನೇ ಆಗಮನದ ಆನಂದ, ಹರ್ಷ, ಪವಿತ್ರತ್ವ, ರಕ್ಷಣೆ, ನಿತ್ಯ ಜೀವ, ಆ ನೀತಿಯನ್ನು ಪಡ್ಕೊಂಡಿರ್ತಾನೆ. ಎರಡನೇ ಆಗಮನದಲ್ಲಿ ಆ ನಿತ್ಯವಾದಂಥ ಸಹಸ್ರ ವರ್ಷ, ಹೊಸ ಆಕಾಶ, ಹೊಸ ಭೂಮಿ ನಮ್ಮ ನಿತ್ಯವಾದ ಸ್ಥಳವಾಗಿದೆ ಹೊರತು ನನ್ನ ಪ್ರಿಯ ಸಹೋದರಿ ಸಹೋದರೇ, ಪ್ಯಾರಡೈಸ್ ಓನ್ಲಿ ರೆಸ್ಟ್ ಪ್ಲೇಸ್. ಪರದೈಸಿ ನಮಗೆ ವಿಶ್ರಾಂತಿ ಸ್ಥಳವಾಗಿದೆ ಹೊರತು ನಮ್ಮ ನಿತ್ಯವಾದ ಸ್ಥಳ ಹೊಸ ಆಕಾಶ, ಹೊಸ ಭೂಮಿ, 1000 ವರ್ಷದ ಪರಿಪಾಲನದಲ್ಲಿದೆ. ಅದು ತದನಂತರ. ಆದರೆ ಮೊದಲನೇ ಆಗಮನದ ಸುಖ ಕ್ರೈಸ್ತವರೆಲ್ಲ ಅದರಿಂದ ವಂಚಿತರಾಗಬಾರ್ದನ್ನತಕ್ಕಂಥ ಕಳಕಳೆಯ ತವಕದಿಂದ, ಅಳಲಿಂದ ನಿಮ್ಮ ಹತ್ರ ಈ ಸಂದೇಶವನ್ನು ತರ್ತಾ ಇದ್ದೇನೆ. ಯಾಕಂದ್ರೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಅವರು ಹೊಂದಲಿಲ್ಲದು ನಾವು ಹೊಂದಿಕೊಳ್ಳತಕ್ಕಂಥ ಸೌಭಾಗ್ಯ. ಗುಡ್ ನ್ಯೂಸ್ ಇದು. ನೆಕ್ಸ್ಟ್, ಇದು ಇಂಟ್ರೆಸ್ಟಿಂಗ್ ಇದೆ ಸ್ಟೋರಿ. ಇಲ್ಲಿ ಯೇಸು ಕ್ರಿಸ್ತನು ಬರಬೇಕಾಗಿರ್ತಕ್ಕಂಥ ಆತನೇ ಆ ಮಸೀಹ ಎಂದು ಯೇಸು ಎಲ್ಲಾದರೂ ಹೇಳಿದ್ನೋ ಎಂಬುದಾಗಿ ಕೆಲವ ಜನರ ಪ್ರಶ್ನೆ. ಯೇಸು ಎಲ್ಲಾದರೂ ತಾನು ಮಸೀಹ, ತಾನು ರಕ್ಷಕನು, ತಾನು ಮಾನವರನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾನೆ ಎಂಬುದು ಎಲ್ಲಾದರೂ ಹೇಳಿದನೋ ಎಂಬ ಪ್ರಶ್ನೆಗೆ ಉತ್ತರ ಯೇಸು ನೇರವಾಗಿ ಕೊಟ್ಟಿದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದೇ ಹೇಳ್ತಾ ಇದ್ದಾನೆ ಇಲ್ಲಿ ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 56-57ರಲ್ಲಿ 56ರಿಂದ 58ವರೆಗೆ ನಾವು ನೋಡ್ತೇವೆ. ಅನ್ಯ ಸ್ತ್ರೀಯಾದ ಸಮಾರಿಯಳು, ಅವಳು ಅನ್ಯರಲ್ಲಿ ಎನಿಸಲ್ಪಡ್ತಕ್ಕಂಥವಳು. ಅಂತ ಸ್ತ್ರೀ ಅವಳು ಬಾವಿ ಹತ್ರ ನೀರನ್ನು ತೆಗೆಯಲಿಕ್ಕೆ ಬಂದಿರುವಾಗ ಅವಳ ಹತ್ರ ಯೇಸು ಕ್ರಿಸ್ತನ ಸಂಭಾಷಣೆ ನಡೆಸಿರುವಾಗ ಅವಳ ಹತ್ರ ಅದ್ಭುತವಾದಂಥ ಒಂದು ಮಾತು ಹೇಳ್ತಾನೆ. ಐ ಲವ್ ದಿಸ್ ಕನ್ವರ್ಸೇಷನ್. ಈ ಒಂದು ಸಂಭಾಷಣೆ ಬಹಳ ಹರ್ಷಭರಿತವಾಗಿತ್ತು. ಈ ಸಂಭಾಷಣೆ ಬಿಲ್ ಬ್ರೈಟ್ ಎಂಬ ಸೇವಕನು, ದೊಡ್ಡ ಬೈಬಲ್ ವಿದ್ವಾಂಸನು, ಬೋಧಕನು, ಲೆಕ್ಚರರ್ ಬಿಲ್ ಬ್ರೈಟ್ ಎಂಬ ಈತನು ಇಂಡಿಯನ್ ಕ್ಯಾಂಪಸ್ ಕ್ರೂಸೈಡ್ಗೆ ಸಂಬಂಧಪಟ್ಟಿರುವ ವ್ಯಕ್ತಿ. ಬಿಲ್ ಬ್ರೈಟ್ ಈ ವ್ಯಕ್ತಿ ಈ ಬೈಬಲ್ ಸ್ಟಡಿ ಮಾಡ್ತಿರುವಾಗ ಈ ಮಾತನ್ನು ಓದಿದ ಕೂಡಲೇ ಹಿ ವಾಸ್ ಡ್ಯಾನ್ಸಿಂಗ್. ಇದು ನಿಜವಾದ ಸೆಲೆಬ್ರೇಷನ್. ಯಾವಾಗ ಇದನ್ನು ಕೇಳಿದನೋ ಕೇಳ್ತಿರ್ದೆ ಮಾಡಿ. ಇದೇನಿದೆ 8ನೇ ಅಧ್ಯಾಯ ಯೋಹಾನ ಸುವಾರ್ತೆ 56ರಿಂದ 58ವರೆಗೆ. ನಿನ್ನ ಪೂರ್ವಜರಾದ ಅಬ್ರಾಮನು ನನ್ನ ದಿನವನ್ನು ಯೇಸು ಹೇಳ್ತಾ ಇದ್ದಾರೆ. ಯುವರ್ ಫೋರ್ ಫಾದರ್ಸ್ Abraham, Isaac and Jacob were rejoicing to see my day. Hallelujah. ನಿನ್ನ ಪೂರ್ವಜರಾಗಿರ್ತದೆ ಅಬ್ರಾಮ್, ಇಸಾಕ್, ಯಾಕೋಬ್, ಅನೇಕ ಪೂರ್ವಜರು, ಅರಸರು, ಪ್ರವಾದಿಗಳು, ಪಂಡಿತರು, ಇಸ್ರಾಯೇಲ್ ದೈವ ಜನಾಂಗವು ನನ್ನ ದಿನವನ್ನು ನೋಡಲು ಬಹು ಕಾತುರತೆಯಿಂದ, ಹರ್ಷದಿಂದ ಎದುರು ನೋಡ್ತಾ ಇದ್ರು. ಅದನ್ನು ದೂರದಿಂದಲೇ ನೋಡಿ ಅಬ್ರಾಮನು ಆ ದಿನವನ್ನು ನೋಡಿ ದೂರದಿಂದ, ಆತನಿಗೆ ಸಿಗಲಿಲ್ಲ. ದೇ ಸಾ ಅಫಾರ್ ಆಫ್, ದೂರದಿಂದಲೇ ನೋಡಿ ಆತನು ಉಲ್ಲಾಸಗೊಂಡು ಸಂಭ್ರಮದಿಂದ ಹರ್ಷಿಸಿದನು. ನನ್ನ ಪ್ರಿಯ ಸಹೋದರಿ ಬಂದ ನಂತರನೂ ನಮ್ಮಲ್ಲಿ ಈ ಸಂಭ್ರಮ, ಈ ಸಂತೋಷ, ಈ ಹರ್ಷ, ಈ ಸ್ವಸ್ಥತೆ, ಈ ಬಿಡುಗಡೆ, ಈ ಒಂದು ಆನಂದ, ಹರ್ಷ, ಈ ಸಂಪೂರ್ಣ ಎಲ್ಲ ತರವಾದ ರೋಗಗಳಿಂದ ಬಿಡುಗಡೆ, ಎಲ್ಲ ತರಹದ ಬಡತನದಿಂದ ಬಿಡುಗಡೆ, ಎಲ್ಲ ತರವಾದಂಥ ಅಶಾಂತಿಯಿಂದ ಬಿಡುಗಡೆ, ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ಅಭಿವೃದ್ಧಿ, ಸಮೃದ್ಧಿ, ಆರ್ಥಿಕದಲ್ಲಿ, ಭೌತಿಕವಾಗಿ, ಆರ್ಥಿಕ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕಾಗಿರುವ ನಾವು, ಇದರಲ್ಲಿ ಸಂತೋಷ ಪಡಬೇಕಾಗಿರುವ ನಾವು ಸುಮ್ಮನೆ ಆತನ ಜನ್ಮದಿನ ಇದೆ ಎಂಬುದಾಗಿ ನಾವು ಲೋಕದವರು ಸಂಭ್ರಮ, ಲೋಕದವರು ಆಚರಣೆ ಮಾಡಿದಂತೆ ಆಚರಣೆ ಮಾಡಿದರೆ ನಿಜವಾದ ಸಂಭ್ರಮ, ನಿಜವಾದ ಸಂತೋಷ, ನಿಜವಾದ ಹರ್ಷದ ಅನುಭವದಿಂದ ನಾವು ವಂಚಿತರಾಗ್ತಾ ಇದ್ದೇವೆ ನನ್ನ ಪ್ರಿಯ ಸಹೋದರಿ. ಯಾಕಂದ್ರೆ ಈ ಕ್ರಿಸ್ಮಸ್ ತಿಂಗಳಲ್ಲಿ, ಈ ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ಒಂದು ಹರ್ಷ ಇರ್ತದೆ, ಆಮೇಲೆ ಎಲ್ಲ ದಿನಗಳು ದುಃಖದಿಂದನೇ. ಅದು ನಿಜವಾದ ಯೇಸು ಕ್ರಿಸ್ತನ ಮೊದಲನೇ ಆಗಮನ ಅಲ್ಲ. ಯೇಸು ಕ್ರಿಸ್ತನ ಮೊದಲನೇ ಆಗಮನ ಜೀವಮಾನ ಕಾಲವೆಲ್ಲ ಕೃಪೆಯು, ಆತನ ಮೇಲು, ಆತನ ಒಳ್ಳೆತನ ನಿನ್ನನ್ನು ಹಿಂಬಾಲಿಸುವುದು, ನೀನು ಸುಕ್ಷೇಮವಾಗಿ, ಆರೋಗ್ಯವಾಗಿ, ಆನಂದ, ಸಮಾಧಾನ, ಹರ್ಷದಿಂದಲೇ ನೀನು ಅಭಿವೃದ್ಧಿ ಹೊಂದುತ್ತಾ ಅನೇಕ ಜನರಿಗೆ ಸಾಕ್ಷಿಯಾಗಿದ್ದು ನೀನು ಎಲ್ಲ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಗೆ ಏರಿಸಲ್ಪಡ್ತಿ. ಇದೇ
ಸುವಾರ್ತೆ ಯೇಸು ಕ್ರಿಸ್ತನ ಮೊದಲನೇ ಆಗಮನದು. ಎಲ್ಲರೂ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾರೆ ನೋಡಿ ಮುಂದೆ. ಅಬ್ರಾಹ್ಮನಿಗೆ ನೋಡಿದ್ರು. ಆಮೇಲೆ 5:7 ಆಗ ಯಹೂದ್ಯರು ಆತನಿಗೆ ಆಗ ಯೇಸು ಕ್ರಿಸ್ತನ ಪ್ರಶ್ನೆ ಕೇಳಿದ್ರು ಯಹೂದ್ಯರು, ಅರೆ ನಿನಗೆ ಇನ್ನೂ 50 ವರ್ಷ ಆಗಿಲ್ಲ, ನೀನು ಆವಾಗಿದ್ದೇನೆ ಎಂಬುದಾಗಿ ಹೇಳ್ತೀಯಲ್ಲ. ನೀನು ಅಬ್ರಾಹ್ಮನನ್ನು ನೋಡಿದ್ಯೋ ಎಂದರು. ಆಗ ಯೇಸು ಅವರಿಗೆ, ನಾನು ನಿಮಗೆ ಖಡಾಖಂಡಿತವಾಗಿ ನಿಜ ನಿಜವಾಗಿಯೂ ಹೇಳುವೆನು. Listen carefully, my dear brothers and sisters. This is a great statement. It's a great declaration. I was before Abraham ಎಂಬುದಾಗಿ ಹೇಳ್ತಾರೆ. ಅಬ್ರಾಹ್ಮನಿಗಿಂತ ಮುಂಚೆ ನಾನು ಇದ್ದೇನೆ ಎಂದನು. ನಾನಿದ್ದೇನೆ ಅಂದ್ರೆ ಆಗ ನಾನಿದ್ದೇನೆ ಅಂದ್ರೆ ಐ ಆಮ್ ಬಿಫೋರ್ ಅಬ್ರಹಾಂ. ಮೋಸ್ಟ್ ಅಶ್ಯೂರ್ಡ್ಲಿ ಐ ಸೇ ಟು ಯು, ಬಿಫೋರ್ ಅಬ್ರಹಾಂ ಐ ವಾಸ್, ಐ ಆಮ್ ಅಂದ್ರೆ ನಾನು ಇದ್ದೆ, ನಾನೇ ಆತನಿಗೆ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ. ಈ ಮಾತನ್ನು ಕೇಳಿದ ಕೂಡಲೇ ಬಿಲ್ ಬ್ರೈಟ್, ಇಂಡಿಯನ್ ಕ್ಯಾಂಪಸ್ ಕ್ರೂಸೈಡ್ ಸ್ಥಾಪಕರಂತ ಕಾಣಿಸ್ತದೆ. ಬಹಳ ದೊಡ್ಡ ಸಭೆಯ ಬಹಳ ದೊಡ್ಡ ಸಂಸ್ಥೆ, ಕ್ರೈಸ್ತ ಸಂಸ್ಥೆಯ ಸ್ಥಾಪಕನು. ಈತನು ದೊಡ್ಡ ಲೆಕ್ಚರರ್. ಈತನು ಡಾಕ್ಟರೇಟ್ ಡಿಗ್ರಿ ಮಾಡಿದರೆ ಪೂರ್ವದಲ್ಲಿ ಅದ್ಭುತವಾದಂತಹ ಧ್ಯಾನ ನಡೆಸಿದಾನೆ ಬೈಬಲಲ್ಲಿ. ಈತನು ಜೀಸಸ್ ಹಿಮ್ಸೆಲ್ಫ್ ಇಸ್ ಕ್ಲೇಮಿಂಗ್ ದಟ್ ಐ ಆಮ್ ದಟ್ ಐ ವಾಸ್ ಬಿಫೋರ್ ಅಬ್ರಹಾಂ. ಯಹೂದ್ಯರು ಕೇಳಿರತಕ್ಕಂಥ ಪ್ರಶ್ನೆಗೆ ಕೇಳ್ತಾರೆ, ನೀನು 50 ವರ್ಷದವನು, ಅಬ್ರಾಹ್ಮಗಿಂತ ನೀನು ಆ ಸಮಯದಲ್ಲಿ ಇದ್ದೀಯಾ ಎಂದು ಕೇಳಿದ ಕೂಡಲೇ ಎಸ್ ಐ ಆಮ್ ದಟ್ ಐ ವಾಸ್ ಎಂಬುದಾಗಿ ಹೇಳಿದ್ದನ್ನು, ಅದ್ಭುತವಾದಂಥ ಈ ಒಂದು ಉತ್ತರಕ್ಕಾಗಿ ಬಿಲ್ ಬ್ರೈಟ್ ಅವರು ಅಧ್ಯಯನ ಮಾಡ್ತಿರುವಾಗ ಬಹು ಸಂತೋಷದಿಂದ ಕುಣಿದು ಸಂಭ್ರಮ ಮಾಡಿದ್ರಂತೆ. God is good all the time ಎಂಬುದಾಗಿ. Praise the Lord Jesus. This is the day that the Lord has made, ಆ ಡೇನೆ that the Lord has made ಎಂಬುದಾಗಿ. ಎಲ್ಲ ದಿಸ್ ಇಸ್ ದ ಡೇ ಯಾರಿಗೆ ಹಾಡ್ತಾರೆ ಗೊತ್ತಿದೆ? ಮದುವೆ ದಿನ ಬಂದಾಗ ದಿಸ್ ಇಸ್ ದ ಡೇ, ಬರ್ತ್ಡೇ ಬಂದಾಗ ದಿಸ್ ಇಸ್ ದ ಡೇ, ಯಾರ್ದಾದ್ರೆ ಒಂದು ಆನಿವರ್ಸರಿ ಬಂದಾಗ, ವಾರ್ಷಿಕೋತ್ಸವ ಬಂದಾಗ ದಿಸ್ ಇಸ್ ದ ಡೇ, ಇದನ್ನು ನಂಬಿಕೊಂಡ್ಕೊಂಡಿರ್ತಾರೆ. ಆದರೆ ದಿಸ್ ಇಸ್ ದ ಡೇ ಅಂದ್ರೆ ದ ಡೇ ದಟ್ ಜೀಸಸ್ ಕ್ರೈಸ್ಟ್ ಕಮ್ ಆನ್ ಅರ್ತ್. ಈ ದಿನಕ್ಕಾಗಿ ನಿಮ್ಮ ಪೂರ್ವಜರು ಎಷ್ಟು ಆಸಕ್ತಿಯಿಂದ ಕಾಯ್ತಾ ಇದ್ದಾರೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯಕ್ಕೆ. ಇದಾದ ನಂತರ ಬಹಳ ಇಂಟ್ರೆಸ್ಟಿಂಗ್ ಇದೆ. ಇದೆಲ್ಲ ರೀತಿಯಾದ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಲೂಕಾ ಸುವಾರ್ತೆ 2:28 ವಚನದಲ್ಲಿ ಒಬ್ಬನು ಆ ಹಳೆ ಒಡಂಬಡಿಕೆ ಕ್ರಿಸ್ತ ಪೂರ್ವದಿಂದ ಬಂದಿರತಕ್ಕಂಥ ಒಂದು ವ್ಯಕ್ತಿ ಬಹಳ ವೃದ್ಧನಾಗಿದ್ದನು. ಆತನ ಹೆಸರು ಸಿಮಿಯೋನನು. ಈತನು ರಕ್ಷಣೆಗಾಗಿ ಎದುರು ನೋಡ್ತಾ ಇದ್ದ. ಆ ಮಾತನ್ನು ಇವತ್ತು ನಾನು ಟೈಟಲ್ ಆಗಿ ಕೊಟ್ಟಿದ್ದೀನಿ. ಮೈ ಐಸ್ ಹ್ಯಾಡ್ ಸೀನ್ ದ ಸಾಲ್ವೇಷನ್. ಮೈ ಐಸ್ ಹ್ಯಾವ್ ಸೀನ್ ಯುವರ್ ಸಾಲ್ವೇಷನ್, ಓ ಮೈ ಲಾರ್ಡ್, ಲೆಟ್ ಮಿ ಡಿಪಾರ್ಟ್ ಇನ್ ಪೀಸ್. ನನ್ನ ಕಣ್ಣುಗಳು ನಿನ್ನ ರಕ್ಷಣೆಯನ್ನು ನೋಡಿದವು ಕರ್ತನೆ, ನಾನು ಸಮಾಧಾನವಾಗಿ ಈ ಯಾತ್ರೆಯನ್ನು ಮುಗಿಸಲಿ ಎಂಬುದಾಗಿ. ಅಂದರೆ ಅರ್ಥ ಏನು? ಈತನು ಎಷ್ಟೋ ವರ್ಷಗಳು, 90 ವರ್ಷ ದಾಟಿ ಹೋಯ್ತಿತ್ತನದು ಯೇಸು ಕ್ರಿಸ್ತನ ಜನನ ದಿನವನ್ನು ನೋಡೋದಕ್ಕಾಗಿ. ಯಾಕಂದ್ರೆ ದೇವರಾತ್ಮ ತಿಳಿಸಿದಂತೆ ನೀನು ಆ ರಕ್ಷಕನ ದಿನವನ್ನು ನೀನು ನೋಡ್ಲಿಕ್ಕಿದೆ ಎಂಬುದಾಗಿ. ಅದಕ್ಕಾಗಿ ಈತನ ಏನ್ ಮಾಡಿದಾನೆ? ಆತನ ರಕ್ಷಕನ ದಿನ ನೋಡ್ಬೇಕಾದ್ರೆ ಈತನ ಎಲ್ಲಿ ಹಾಕೊಂಡಿರ್ಬೇಕು? ಸಿನಿಮಾ ಥಿಯೇಟರ್ನಲ್ಲ, ಅಥವಾ ಹರಟೆ ಹೊಡೆಯುವ ಅಕ್ಕ ಬಾವ ಹತ್ರ ಅಲ್ಲ, ಅಕ್ಕ ತಂಗಿಯರ ಹತ್ರ ಅಲ್ಲ, ಪ್ರೈಸ್ ಲಾರ್ಡ್ ಜೀಸಸ್, ಅಥವಾ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥ ಪೋಖರಿಗಳ ಸಂಗಡಲ್ಲ. ಆದರೆ ಐ ಲವ್ ಹಿಸ್ ಆಂಗ್ಸೈಟಿ, ಅಂದ್ರೆ ಆಂಕ್ಷಿಯಸ್ನೆಸ್, ಆಸಕ್ತಿ, ಆ ವಿಲ್ಲಿಂಗ್ನೆಸ್. ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಜನಿಸಿದಾಗ ಆತನನ್ನು ಸುನ್ನತಿ ಮಾಡಿಸೋದಕ್ಕಾಗಿ ಇದೇ ದೇವಾಲಯದಲ್ಲಿ ತರ್ತಾರೆಂಬುದಾಗಿ, ಯಾವಾಗ ತರ್ತಾರೆಂಬುದಾಗಿ ಒಂದು ದಿನ ತಪ್ಪದೆ ಆತನು ಆ ದೇವಾಲಯದಲ್ಲಿ ಆತನಿಗೆ ಆ ದರ್ಶನ ಉಂಟಾಗಿದ್ದಾಗಿದೆ. ಕೇಳ್ತೀರಿ, ಸಿಮೋನನಿಗೆ
ದೇವರು ಕೊಟ್ಟ ದರ್ಶನಕ್ಕೆ ಅನುಸಾರವಾಗಿ ನೀನು ಆ ರಕ್ಷಕನ ದಿನವನ್ನು ನಿನ್ನ ಕಣ್ಣಾರೆ ನೋಡಲಿಕ್ಕಿದೆ ಎಂಬುದಾಗಿ ಪವಿತ್ರಾತ್ಮದಿಂದ ಆತನಿಗೆ ಉಂಟಾಗಿರ್ತಕ್ಕಂಥ ದೈವಾಕ್ಯಗಳು ಇವು. ಅದಕ್ಕಾಗಿ ಸಿಮ್ಯೋನನು ತನಗೆ ಈ ಸಂದೇಶ ಬಂದಿದ್ದಾಗಿಂದ ಆತನು ಪ್ರತಿದಿನ ದೇವಾಲಯದ ಹತ್ರ ಕಾಯ್ತಾ ಇದ್ದನು, ಯಾವಾಗ ಆ ರಕ್ಷಕನ ಜನನ ಆಗುತ್ತದೆ, ಇಲ್ಲಿ ಸುನ್ನತಿ ಮಾಡಿದಾಗಾಗಿ ಖಂಡಿತವಾಗಿ ಬರಬೇಕಾಗ್ತದೆ. ಯಾಕಂದ್ರೆ ಆತನು ಹುಟ್ಟುವುದು ಯಹೂದ್ಯರಲ್ಲಿ, ಇಸ್ರಾಯೇಲರಲ್ಲಿ ಹುಟ್ಟುತ್ತಾನೆ. ಆಗ ಹುಟ್ಟಿದ ಪ್ರತಿಯೊಂದು ಮಗುಗೆ ಸುನ್ನತಿ ಖಚಿತ ಎಂಬ ಪ್ರಜ್ಞೆ ಇದ್ದಿರುವುದರಿಂದ ಈ ಸಿಮಿಯೋನನು ವರ್ಷಗಳು 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 ಆ ಒಂದು ರಕ್ಷಕನಿಗಾಗಿ ನೋಡೋದಕ್ಕಾಗಿ ಕಾದನು. ನಮಗೆ ಬಂದ ನಂತರನೂ ನಾವು ತಿಳ್ಕೊಳ್ತಾ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದರೂ ಕಾದು ಹೇಳ್ತಾ ಇದ್ದಾನೆ, ಮೈ ಐಸ್ ಹ್ಯಾವ್ ಸೀನ್ ದ ಸಾಲ್ವೇಷನ್ ಮೈ ಲಾರ್ಡ್. ಆ ರಕ್ಷಣೆಯ ಸುಖ, ಆ ರಕ್ಷಣೆಯ ಆನಂದ, ಆ ರಕ್ಷಣೆಯ ನೆಮ್ಮದಿ, ಆ ರಕ್ಷಣೆಯಲ್ಲಿರ್ತಕ್ಕಂಥ ಜಯ, ಧೈರ್ಯ, ಸಾಮರ್ಥ್ಯ ನನ್ನ ಕಣ್ಣುಗಳು, ನನ್ನ ಕಣ್ಣಾರೆ ನೋಡಿದ್ದೇನೆ ಕರ್ತನೆ. ಕೃತಜ್ಞತಾ ಸ್ತುತಿ ಮಾಡಿದನು. ಓದ್ತೀರಾ ಮಾತನ್ನು? ಲೂಕಾ ಸುವಾರ್ತೆ 2ನೇ ಅಧ್ಯಾಯ 28ರಿಂದ 33ವರೆಗೆ. ಆಗ ಸಿಮಿಯೋನನು ಆತನನ್ನು ತನ್ನ ಕೈಗಳಲ್ಲಿ ತಕ್ಕೊಂಡು ಯೇಸು ಕ್ರಿಸ್ತನ ಆ ಕೂಸನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ದೇವರನ್ನು ಕೊಂಡಾಡುತ್ತಾ, ಇದು ಕೊಂಡಾಟ, ಇದು ನಿಜವಾದ ಕ್ರಿಸ್ಮಸ್. ಹಲ್ಲೆಲೂಯಾ. ದೇವರನ್ನು ಕೊಂಡಾಡುತ್ತಾ, ಕರ್ತನೇ ಮೈ ಲಾರ್ಡ್, ಈಗ ನಿನ್ನ ಮಾತಿನ ಪ್ರಕಾರವಾಗಿ ನಿನ್ನ ದಾಸನಾದ ಸಿಮಿಯೋನನನ್ನು ಸಮಾಧಾನದಿಂದ ಈ ಜಗತ್ತಿನ ಯಾತ್ರೆಯಿಂದ ಹೋಗ ಮಾಡು ಎಂಬುದಾಗಿ ಆತನು ದೇವರ ಹತ್ರ ಹರ್ಷದಿಂದ ಪ್ರಾರ್ಥಿಸಿದನು. ದಿಸ್ ಈಸ್ ದ ರಿಯಲ್ ಕ್ರಿಸ್ಮಸ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಥ್ಯಾಂಕ್ ಯು ಬ್ರದರ್. ಹಲ್ಲೆಲೂಯಾ. ಮುಂದೆ ಹೋಗ ಮಾಡಿದಿ. ಕಾರಣ ಏನಂದ್ರೆ 32-33 ಹೋದ್ರಿ. ಯಾಕಂದ್ರೆ ಕಾರಣ ಏನಂದ್ರೆ ರಕ್ಷಣೆಯನ್ನು, ಯಾಕಂದ್ರೆ ನನ್ನ ಕಣ್ಣುಗಳು ನಿನ್ನ ರಕ್ಷಣೆಯನ್ನು ನೋಡಿದವು, ಅದನ್ನು ಆ ರಕ್ಷಣೆಯನ್ನು ನೀನು ಎಲ್ಲಾ ಜನರ ಮುಂದೆ ಪ್ರಕಟ ಪಡಿಸಿದಿ. ಅದು ಅನ್ಯ ಜನರಲ್ಲಿ, ಈಗ ಯಹೂದ್ಯರು ಇಸ್ರಾಯೇಲರಲ್ಲಿ ಅಷ್ಟೇ ಅಲ್ಲ, ಇಸ್ರಾಯೇಲರಿಗೆ ಮಾತ್ರ ರಕ್ಷಣೆ ಸೀಮಿತವಾಗಿಲ್ಲ, ಅದು ಅನ್ಯ ಜನರಲ್ಲಿ ಬೆಳಗಿಸುವ ಪ್ರಕಟದ ಬೆಳಕು ಅಂದ್ರೆ ರೆವಲೇಷನ್. ನಿನ್ನ ಪ್ರಜೆಯಾದ ಇಸ್ರಾಯೇಲರ ಮಹಿಮೆಯು ಅನ್ಯ ಜನರಿಗೂ ದೊರಕುವ ಸೌಭಾಗ್ಯವನ್ನು ಆಗಿದೆ ಎಂದನು. ಆಗ ಸಿಮಿಯೋನನು ಬಹಳ ವರ್ಷಗಳಿಂದ ಕಾಯ್ತಿರ್ತಕ್ಕಂಥ ವೃದ್ಧನು, ಗಡ್ಡ ಬೆಳೆಸ್ಕೊಂಡು ಬಹಳ ಮುದುಕನಾಗಿರ್ತಕ್ಕಂಥ ಆ ವೃದ್ಧನು ಈ ಮಾತನ್ನು ಹೇಳುವುದನ್ನು ನೋಡಿ ಯೋಸೇಪನು, ನೋಡ್ರಿ ಎಷ್ಟು ಚೆನ್ನಾಗಿದೆ ಗ್ರಾಮರ್, ನೋಡ್ರಿ ಹೆಂಗಿದೆ. ಹಲ್ಲೆಲೂಯಾ. ಯೋಸೇಪನು ಆಗ ಯೇಸುವಿನ ತಾಯಿ ಎಂಬುದಾಗಿ ಹೇಳಿದ್ದಾರೆ. ನೋಡ್ರಿ ಯೋಸೇಪನು, ಲೇಖಕ ನೋಡ್ರಿ, ಯೋಸೇಪನು ಅಂದ್ರೆ ತಂದೆ ಅಂತ ಹೇಳ್ಬೋದಿತ್ತಲ್ಲ, ಯಾಕಂದ್ರೆ ಪರಲೋಕದಲ್ಲಿರುವ ತಂದೆಯ ಮಗನೇ ಹೊರತು ಆತನು ಈ ಮನುಷ್ಯನ ಇಚ್ಛೆಯಿಂದ ಹುಟ್ಟಿರ್ತಕ್ಕಂಥ ಮಗನಲ್ಲ, ಆತನು ಪವಿತ್ರವಾದಂಥ ಮಗನ. ಈ ಯೋಸೇಪನು ಮತ್ತು ಯೇಸು ಕ್ರಿಸ್ತನ ತಾಯಿ ಇದನ್ನು ಕೇಳಿ ಬಹು ಆಶ್ಚರ್ಯಚಕಿತರಾದರು. ಅರೆ, ಆವಾಗ ಸಂಭ್ರಮ, ಸಡಗರ, ಸಂತೋಷ, ಹರ್ಷ, ನಿಜವಾದ ಯೇಸು ಕ್ರಿಸ್ತನ ಮೊದಲನೇ ಆಗಮನದ ಸುಖ ಯಾರು ಹೊಂದ್ಕೊಂಡ್ರು ಗೊತ್ತಿದೆ? ಕ್ರಿಸ್ತ ಪೂರ್ವದಲ್ಲಿರ್ತಕ್ಕಂಥ ಸಿಮಿಯೋನನ್ನು ಪಡ್ಕೊಂಡ. ಎಷ್ಟೋ ಜನರು ಕಾದು ದೂರದಿಂದ ನೋಡಿದ್ರು, ಆದರೆ ಈತನು ಬಹಳ ವರ್ಷಗಳು ಕಾದು ಅದನ್ನು ನೋಡಿ, ಯಾಕಂದ್ರೆ ಪವಿತ್ರಾತ್ಮ ಆತನಿಗೆ ತಿಳಿಸಿತ್ತು, ನೀನು ಆ ರಕ್ಷಣೆಯನ್ನು ನಿನ್ನ ಕಣ್ಣಾರೆ ನೋಡುವ ತನಕ ನೀನು ಈ ಜಗತ್ತನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ. ಯಾಕೆ ಹೇಳ್ತಾ ಇದ್ದಾರೆ ರಕ್ಷಣೆ ಏನು? ಮಾನವರ ಪಾಪದಿಂದ ಉಂಟಾಗತಕ್ಕಂಥ ಶಾಪ, ಇದರಿಂದ ರಕ್ಷಣೆ. ಮಾನವರ ಪಾಪದಿಂದ ಉಂಟಾಗತಕ್ಕಂಥ ಅನಿಷ್ಟ, ಮಾನವನ ಪಾಪದಿಂದ ಉಂಟಾಗತಕ್ಕ ರೋಗ, ಮಾರಕ ರೋಗ,
ಮಾನವರ ಪಾಪದಿಂದ ಉಂಟಾಗತಕ್ಕಂಥ ದರಿದ್ರ, ಮಾನವರ ಪಾಪದಿಂದ ಉಂಟಾಗತಕ್ಕಂಥ ಅಶಾಂತಿಯ, ಸಮಾಧಾನ, ನೆಮ್ಮದಿಯಿಲ್ಲದ ಜೀವನ, ಇವೆಲ್ಲದರಿಂದ ರಕ್ಷಿಸುವ ರಕ್ಷಕನು ಈ ಲೋಕಕ್ಕೆ ಬಂದಿರುವಾಗ ಆ ಸಂದೇಶವನ್ನು ತಗೊಂಡು ಎಲ್ಲರಿಗೆ ಸಾರೋದನ್ನು ಬಿಟ್ಟು ನಾವು ಎರಡನೇ ಆಗಮನದ ಕುರಿತು ಅವರಿಗೆ ಭೀತಿ ಹುಟ್ಟಿಸೋದು ಸರಿಯೋ ಎಂಬ ಪ್ರಶ್ನೆಗೆ ಉತ್ತರ ನೀಡಬೇಕು ನೀವು. ಪ್ರೈಸ್ ಲಾರ್ಡ್ ಜೀಸಸ್. ಮೊದಲನೇ ಆಗಮನನೇ ಸಂಪೂರ್ಣವಾಗಿ ಸಾರಲ್ಪಡಲಿಲ್ಲ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಯಾಕಂದ್ರೆ ಬೈಬಲ್ ಹೇಳ್ತದೆ ದ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯದ ಸುವಾರ್ತೆ, ಅಂದ್ರೆ ದೇವರ ಮೊದಲನೇ ಆಗಮನದ ರಾಜ್ಯದ ಸುವಾರ್ತೆ ಭೂಲೋಕದ ಎಲ್ಲಾ ಎಡೆಗಳಲ್ಲಿಯೂ ಸಾರಲ್ಪಟ್ಟಿದ ನಂತರವೇ ಅಂತ್ಯವು ಬರುವುದು ಅಂತ ಹೇಳಿದ್ದಾರೆ. ಇನ್ನೂ ಸಾರಲ್ಪಟ್ಟಿಲ್ಲ ಮೊದಲನೇ ಆಗಮನ, ಎರಡನೇ ಆಗಮನ ಸಾರ್ತಾ ಇದ್ದಾರೆ ನಮ್ಮ ಜನ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಚ್ಚೆತ್ಕೊಳ್ಳೋಣ. ಈಗಲಾದರೂ ಮನವರಿಕೆಯಾಗಿ ಆತನ ಮೊದಲನೇ ಆಗಮನದ ಸುವಾರ್ತೆಯನ್ನು, ರಕ್ಷಣೆಯ ಸುವಾರ್ತೆ, ಸುಖದ ಸುವಾರ್ತೆ, ನೆಮ್ಮದಿಯ ಸುವಾರ್ತೆ, ಆರೋಗ್ಯದ ಸುವಾರ್ತೆ, ಬಿಡುಗಡೆಯ ಸುವಾರ್ತೆ, ಎಲ್ಲ ಸೆರೆಮನಿಯಿಂದ ಬಿಡುಗಡೆ ಸುವಾರ್ತೆ, ಸಾಲದಿಂದ ಬಿಡುಗಡೆ ಸುವಾರ್ತೆ, ಬಡತನದ ಬಿಡುಗಡೆಯ ಸುವಾರ್ತೆ, ಆ ಸುವಾರ್ತೆಯನ್ನು ಕೇಳಿ ಅದನ್ನು ಅನುಭವಿಸಿ ಬಡತನದಿಂದ, ಶಾಪದಿಂದ, ರೋಗದಿಂದ ಬಿಡುಗಡೆ ಆಗಿ ಜೀವಿಸುತ್ತಿರುವ ಜೀವನವೇ ನಿಜವಾದ ಯೇಸು ಕ್ರಿಸ್ತನ ಮೊದಲನೇ ಆಗಮನದ ಬಹುದೊಡ್ಡ ಸೂಚನೆ ಆಗಿದೆ. ಲೆಟ್ಸ್ ಕಮ್ ಬ್ಯಾಕ್ ಟು ದ ಪಾಯಿಂಟ್. ಬಹಳ ಇಂಟ್ರೆಸ್ಟಿಂಗ್ ಇದೆ ಅದು. ಸ್ವಾಮಿ ವಿವೇಕಾನಂದ ಅವರು ಹೇಗೆ ಬೈಬಲ್ ಅನ್ನು ಧ್ಯಾನಿಸಿದರು, ಹೇಗೆ ಅದರ ಕುರಿತು ಇಷ್ಟು ಆಳವಾಗಿ ದೃಢವಾಗಿ ಹೇಳ್ತಾ ಇದ್ದಾರೆ ಅವರು. ಮುಕ್ತಿ, ರಕ್ಷಣೆ ಯೇಸು ಕ್ರಿಸ್ತನಿಂದಲೇ ಹೊರತು ಮತ್ತು ಯಾರಿಂದಲೂ ಎದುರು ನೋಡಲು ಆಗದು ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಕಂಬಿರುವಾಗ ಹೇಳ್ತಿರಲ್ವಯ್ಯ. ನೆಕ್ಸ್ಟ್ ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಈಗ ಇದೇ ಮಾತು ಅಲ್ಲಿ ಆಯಿತು, ಒಂದೊಂದಾಗಿ ಬಂದಿದ್ದೇವೆ. ಈಗ ಶಿಷ್ಯರ ಹತ್ರ ಹೇಗೆ ಡಿಸ್ಕ್ಲೋಸ್ ಮಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನು, ತನ್ನ ಹತ್ರ ಇರ್ತಕ್ಕಂಥ ಎಲ್ಲಾ ಶಿಷ್ಯರ ಹತ್ರ ಹೇಗೆ ಇದನ್ನು ಡಿಸ್ಕ್ಲೋಸ್ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡೋಣ. ಹೇಗೆ ಇದನ್ನು ಪ್ರಕಟಗೊಳಿಸ್ತಾ ಇದ್ದಾನೆ ಎಂಬುದಾಗಿ ನೋಡೋಣ. ಇಂಟ್ರೆಸ್ಟಿಂಗ್ ಇದೆ. ಲೂಕಾಸ್ ವಾರ್ತೆ ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಯಾಕಂದ್ರೆ ಇದಕ್ಕಾಗಿ ಸುದೀರ್ಘವಾದಂಥ ಧ್ಯಾನವನ್ನು ದೊಡ್ಡ ದೊಡ್ಡ ವಿದ್ವಾಂಸರು ನಡೆಸಿರ್ತಕ್ಕಂಥ ನೋಡಿ ಸ್ವಾಮಿ ವಿವೇಕಾನಂದರು ಇಷ್ಟು ದೃಢವಾಗಿ ಹೇಳಲು ಸಾಧ್ಯವೇನೆಂಬುದಾಗಿ ನಾನು ಅವರ ವಿಚಾರಣೆಯನ್ನು ಧ್ಯಾನ ಮಾಡ್ತಿರುವಾಗ ಸಿಕ್ಕಿರ್ತಕ್ಕಂಥ ಕೆಲವ ರಹಸ್ಯಗಳು ನಿಮ್ಮ ಹತ್ರ ತರ್ತಾ ಇದ್ದೇನೆ. ಯಾಕೆ ನಾವು ತಿಳ್ಕೊಳ್ಬಾರದು? ಇದರಿಂದ ನಾವು ಯಾಕೆ ವಂಚಿತರಾಗಬೇಕು? ಪ್ರೈಸ್ ದ ಲಾರ್ಡ್ ಜೀಸಸ್. 10ನೇ ಅಧ್ಯಾಯ 23ನೇ ವಚನ. ಆತನು ತನ್ನ ಶಿಷ್ಯರ ಕಡೆಗೆ ಆಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಕಡೆಗೆ ತಿರುಗಿಕೊಂಡು ನೀವು ನೋಡುತ್ತಿರುವಗಳನ್ನು, ರಾಜನನ್ನು ಮಾತ್ರ ಅಲ್ಲ, ಯೇಸು ಹೇಳ್ತಾ ಇದ್ರೆ ನೀವು ನೋಡುತ್ತಿರುವಗಳನ್ನು, ಸತ್ತವರನ್ನೇ ಬಿಸಲ್ಪಟ್ಟಿದ್ದು, ನಾನಾ ವಿಧವಾದ ರೋಗಿಗಳು ಒಬ್ಬರೂ ಬಿಡದೆ ಪ್ರತಿಯೊಬ್ಬನು ಗುಣವಾಗುತ್ತಿರುವುದನ್ನು, ಮತ್ತು ದೆವ್ವ ಪೀಡಿತರನ್ನು ಬಿಡುಗಡೆ ಆಗ್ತಿರ್ತಕ್ಕಂಥದ್ದನ್ನು, ಮತ್ತು ಶಾಪಗ್ರಸ್ತರು ಬಿಡುಗಡೆ ಆಗ್ತಿರ್ತಕ್ಕಂಥವನು, ಮೂರ್ಛಿತ ರೋಗದಿಂದ ಬಿಡುಗಡೆ ಆಗ್ತಿರ್ತಕ್ಕಂಥವ್ರನ್ನು, ಮಾರಕ ರೋಗದಿಂದ ಗುಣವಾಗ್ತಿರ್ತಕ್ಕಂಥವನು, ಎಂದಿಗೂ ಔಷಧವೇ ಇಲ್ಲದಂಥ ರೋಗಗಳಿಂದ ಗುಣವಾಗ್ತಿರ್ತಕ್ಕಂಥ ನೀವು ನೋಡುತ್ತಿರ್ತಕ್ಕಂಥದ್ದು, ನೀವು ನೋಡ್ತಿರ್ತಕ್ಕಂಥ ಈ ಎಲ್ಲ ವಿಷಯದ ಕುರಿತು ಇರುವ ಕಣ್ಣುಗಳು ಯು ಆರ್ ಬ್ಲೆಸ್ಡ್. ಧನ್ಯವಾದ ಅಂದ್ರೆ ಏನು? ಬ್ಲೆಸ್ಡ್. ಇದೇ ಆಶೀರ್ವಾದ ನನ್ನ ಪ್ರಿಯ ಸೋದರಿಸಿದೆ. ಇದು ನಿಜವಾದ ಕ್ರಿಸ್ಮಸ್ ಸಂಭ್ರಮ. ಇದು ನಿಜವಾದ ಯೇಸು ಕ್ರಿಸ್ತನ ಮೊದಲನೇ ಆಗಮನದ ಸಂತೋಷ, ಸಡಗರ, ಸಂಭ್ರಮ ಮಾಡತಕ್ಕಂಥ ನಿಜ ಸತ್ಯವಾಗಿದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಬ್ಲೆಸ್ಡ್ ಆರ್ ದ ಐಸ್ ವಿಚ್ ಸಿ ದ ಥಿಂಗ್ಸ್ ಯು ಆರ್ ಸಿ. ಯು ಸಿ, ನೀನು ನೋಡ್ತಿರ್ತಕ್ಕಂಥದ್ದು, ನಿನ್ನ ಕಣ್ಣುಗಳು ನಿಜವಾಗಲೂ ನೀನು ಧನ್ಯನಾಗಿ ಬಿಟ್ಟಿದೆ ಎಂಬುದಾಗಿ ಹೇಳ್ತಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಕಾರಣ ಏನಂದ್ರೆ, ಅದಕ್ಕೆ ಕಾರಣ ಹೇಳ್ತಾನೆ. ಕಾರಣ ಏನಂದ್ರೆ, ಅನೇಕ ನಿಮಕ್ಕಿಂತ ಪೂರ್ವದಲ್ಲಿ ಬಂದಿರ್ತ ಅನೇಕ ಪ್ರವಾದಿಗಳು, ನೋಡಿದಿರ, ಕಿಂಗ್ಸ್, ಮಾಮೂಲಿ ಜನ ಅಲ್ಲ. ಯೇಸು ಕ್ರಿಸ್ತನ ಆಗಮನಕ್ಕಾಗಿ ಎದುರು ನೋಡಿದ್ದು. ಬಂದ ಮೇಲೆ ನಮ್ಮ ಜನ ಎರಡನೇ ಆಗಮನ ಎದುರು ನೋಡ್ತಾ ಇದ್ದಾರೆ. ಕಮಾನ್ ಗಾಯ್ಸ್, ವೇಕ್ ಅಪ್. ನನ್ನ ಜನರೇ ಎಚ್ಚೆತ್ತುಕೊಳ್ಳಿ ಬೇಗನೆ. ಮೊದಲನೇ ಆಗಮನ ಸಂಪೂರ್ಣ ತಿಳ್ಕೊಳ್ಳೋಣ. ನನ್ನ ಆಗಮನದ ಕುರಿತು ಪ್ರವಾದಿಗಳು ಮತ್ತು ಅರಸರು ನೀವು ನೋಡುವಂಥದ್ದೊಳನು ಏನು?
ಕುರುಡರು ಕಣ್ಣೋಡುವುದು, ಮೂಕರು ಮಾತಾಡೋದು, ಸತ್ತವರು ಹೇಳೋದು, ರೋಗಿಗಳು ಗುಣಮುಖರಾಗುವುದು, ಭೂತ ಪೀಡಿತರು ಬಿಡುಗಡೆ ಆಗುವುದು, ಇವುಗಳನ್ನು ನೋಡುವುದಕ್ಕಾಗಿ ನಿಮ್ಮಕ್ಕಿಂತ ಬಂದಿರ್ತಕ್ಕಂಥ ಪೂರ್ವಜರು, ಪ್ರವಾದಿಗಳು, ಅರಸರು ಎಷ್ಟೋ ಕಾತುರತೆಯಿಂದ ಎದುರು ನೋಡಿದರು, ಅಪೇಕ್ಷಿಸಿದರೂ ನೋಡಲಿಲ್ಲ, ಅವರಿಗೆ ನೋಡಲು ಆಗಲಿಲ್ಲ. ಮತ್ತು ನೀವು ಕೇಳುವಂತವುಗಳನ್ನು ಕೇಳಬೇಕೆಂದು ಹಲ್ಲೆಲೂಯಾ, ಅರ್ಥ ಆಗ್ತದೆ. ಇವನ್ ಮೈ ಟೀಚಿಂಗ್ಸ್ ಆರ್ ಸೋ ಪ್ರೆಷಿಯಸ್. ಯೇಸು ಹೇಳ್ತಾದ್ರೆ, ನನ್ನ ಸಂದೇಶವನ್ನು ಕೇಳುವುದಕ್ಕಾಗಿ ಅವರೆಷ್ಟೋ ಕಾತುರತೆಯಿಂದ ಎದುರು ನೋಡಿದ್ರು. ಆದರೆ ಅದು ಕೂಡ ನೀವೇನು ಕೇಳ್ತಾ ಇದ್ದೀರಲ್ಲ, ನೀವು ಧನ್ಯರು. ನೀವು ಕೇಳತಕ್ಕಂಥ ಈ ಅದ್ಭುತವಾದಂಥ ಜೀವನದಲ್ಲಿ ಪರಿವರ್ತನೆ ತರತಕ್ಕಂಥ ಈ ಸಂದೇಶವನ್ನು ಕೇಳುವುದಕ್ಕಾಗಿ ಅಪೇಕ್ಷಿಸಿದರು, ಅವರು ಕೇಳಲಿಲ್ಲ ಎಂದು ನಾನು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಹೇಳಿದೆ. ನೋಡಿದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿ, ಮೊದಲನೇ ಆಗಮನದ ಕುರಿತು ನಾವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಇನ್ನೂ ಇಂಟ್ರೆಸ್ಟಿಂಗ್ ಇದೆ, ಈಗ ಬಹಳ ಇಂಟ್ರೆಸ್ಟಿಂಗ್ ಇದೆ. ಏನದು ಕ್ರಿಯೆಗಳು? ನೀವು ನೋಡ್ತಿರ್ತಕ್ಕಂಥದ್ದು, ನೀವು ಕೇಳುತ್ತಿರ್ತಕ್ಕಂಥದ್ದು, ನೀವು ನೋಡ್ತಿರ್ತಕ್ಕಂಥದ್ದು ಅವ್ರು ನೋಡ್ಲಿಲ್ಲ. ನಿಮ್ಮ ಕಣ್ಣುಗಳು, ನೀವು ಧನ್ಯರಾಗಿ ಬಿಟ್ಟಿದ್ರಿ. ಅಂದ್ರೆ ಅರ್ಥ ಏನು? ಪೂರ್ವದಲ್ಲಿದ್ದವರು ಈ ದಿನವನ್ನು, ನನ್ನ ಆಗಮನದ, ಯೇಸುವಿನ ಆಗಮನದ ದಿನವನ್ನು ನೋಡುವುದಕ್ಕಾಗಿ ಎಷ್ಟೋ ಕಾತುರತೆಯಿಂದ ಕಾದರು. ಅವರಿಗೆ ಸಿಗಲಾರದಂಥ ಧನ್ಯತೆ, ಅವರಿಗೆ ಸಿಗಲಾರದಂಥ ಸೌಭಾಗ್ಯ, ಅವರಿಗೆ ಸಿಗಲಾರದಂಥ ರಕ್ಷಣೆಯ ಆ ಸುಖವು ನಿಮಗೆ ದೊರಕಿದೆ ಎಂಬುದಾಗಿ ಯೇಸು ಕ್ರಿಸ್ತ ಸ್ವಯಂ ತನ್ನ ಬಾಯಿಂದ ಉಲ್ಲೇಖಿಸಿದ್ದಾನೆ. ಇದನ್ನೇ ಇಂಟ್ರೆಸ್ಟಿಂಗ್ ಇದೆ. ಮತ್ತೊಂದು, ಸ್ನಾನಿಕನಾದ ಯೋಹಾನನ ಆತನ ಮಾತಲ್ಲಿ ನೋಡ್ತಿರೋದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಅದು ಕೂಡ ಸ್ನಾನಿಕನಾದ ಯೋಹಾನನು ಈ ಯೇಸು ಕ್ರಿಸ್ತನ ಮೊದಲನೇ ಆಗಮನದ ಕುರಿತು ದಾರಿಯನ್ನು ನೆಟ್ಟಗೆ ಮಾಡಲಿಕ್ಕೆ ಬಂದಿರ್ತಾನೆ. ಅಂದ್ರೆ ಎಲ್ಲಾ ಜನರಿಗೆ ಅರ್ಥವಾಗುವಂತೆ ಸ್ನಾನಿಕನಾದ ಯೋಹಾನನು ನೆಟ್ಟಗೆ ಮಾಡೋದಕ್ಕಾಗಿ ಬಂದಿರ್ತಾನೆ. ಆ ಸಮಯದಲ್ಲಿ ಸ್ನಾನಿಕನಾದ ಯೋಹಾನ ನೋಡ್ರಿ ಎಷ್ಟು ಜಾಣನು, ಎಷ್ಟು ಇಂಟ್ರೆಸ್ಟಿಂಗ್ ನೋಡ್ರಿ. ಸ್ನಾನಿಕನಾದ ಯೋಹಾನನನ್ನು ಹೇರೋದ್ ಎಂಬ ಇಸ್ರಾಯೇಲ್ ಅರಸನು ಕುತಂತ್ರವನ್ನು ಹೆಂಡತಿ, ಅವನ ಉಪಪತ್ನಿ ಕುತಂತ್ರವನ್ನು ರಚಿಸಿ ಸ್ನಾನಿಕನಾದ ಯೋಹಾನನ್ನು ಸೆರೆಮನೆಯಲ್ಲಿ ಹಾಕಿರುವಾಗ, ಸೆರೆಮನೆಯಿಂದಲೂ ತನ್ನ ಶಿಷ್ಯರಿಗೆ ಹೇಳ್ತಾನೆ. ಎಷ್ಟು ಜನ ಶಿಷ್ಯರಿಗೆ? 2 ಶಿಷ್ಯರಿಗೆ ಈ ಸ್ನಾನಿಕನಾದ ಯೋಹಾನನ್ನು ಏನು ಹೇಳಿ ಕಳಿಸ್ತಾನೆ ನೋಡ್ರಿ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಓದಿಯೋಣ ಮಾತನ್ನು. ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 2ರಿಂದ 5ವರೆಗೆ. ಆಗ ಯೋಹಾನನು, ಸ್ನಾನಿಕನಾದ ಯೋಹಾನನು ಸೆರೆಮನೆಯಲ್ಲಿರುವಾಗ ಮಸಿಹ ಬರಬೇಕಾಗಿರ್ತಕ್ಕಂಥ ಆ ಕ್ರಿಸ್ತನ ಕಾರ್ಯಗಳು, ಈ ಬಂದಿರತಕ್ಕಂಥ ಯೇಸು ಕ್ರಿಸ್ತನ ಜೀವನದಲ್ಲಿ ಕೇಳಿರುವಾಗ ಸ್ನಾನಿಕನಾದ ಯೋಹಾನು ತನ್ನ ಶಿಷ್ಯರಲ್ಲಿರುವ 2 ಯೇಸು ಕ್ರಿಸ್ತನ ಹತ್ರ ಕಳಿಸಿ ಆತನಿಗೆ ಹಲ್ಲೆಲೂಯಾ, ಬರಬೇಕಾದ ಮಸಿಹ ನೀನೋ, ಇಲ್ಲಗಳು ಗುಣವಾಗಲಾರದಂತ ರೋಗಿಗಳು ಗುಣಮುಖರಾಗುತ್ತಾ ಇದ್ದಾರೆ, ಮತ್ತು ಬಡವರಿಗೆ ಬಡತನದ ಮುಕ್ತಿಯ ಸುವಾರ್ತೆ, ಬಡವರಿಗೆ ಅವರ ದರಿದ್ರದಿಂದ ಮುಕ್ತಿಯ ಸುವಾರ್ತೆ, ಬಡವರಿಗೆ ಅವರ ಸಾಲದಿಂದ ಮುಕ್ತಿಯ ಸುವಾರ್ತೆ. ಎಸ್, ಕುರುಡರು ನೋಡುವಂತೆ ಗುಣಮುಖರಾಗ್ತಾ ಇದ್ದಾರೆ, ಕುಂಟರು ಹಾಗೂ ಕುಂಟರು ನಡೆಯುತ್ತಿದ್ದಾರೆ ಆತನ ಸ್ಪರ್ಶದಿಂದ, ಕುಷ್ಠರೋಗಿಗಳು ಶುದ್ಧರಾಗಿ ಗುಣಮುಖರಾಗ್ತಾ ಇದ್ದಾರೆ, ಕಿವುಡರು ಕೇಳುತ್ತಾ ಇದ್ದಾರೆ, ಸತ್ತವರು ಎಬ್ಬಿಸಲ್ಪಡುತ್ತಿದ್ದಾರೆ, ಮತ್ತು ಬಡವರಿಗೆ ಬಡತನದಿಂದ, ಶಾಪದಿಂದ, ನರಕದಿಂದ, ಆ ಬಡವರಿಗೆ ಬಡತನದಿಂದ ಮುಕ್ತಿಯ ಸುವಾರ್ತೆ ಸಾರಲ್ಪಡ್ತಾ ಇದೆ. ಹೊರತು ಲಕ್ಷ ಕೇಳ್ತೀರಿ, ಪರಲೋಕದ ಕುರಿತು ಸಾರಲ್ಪಡ್ತಾ ಇಲ್ಲ, ಪರಲೋಕ ರಾಜ್ಯದ ಕುರಿತು ಸಾರಲ್ಪಡ್ತಾ ಇದೆ. ಜೀಸಸ್ ಡಿಡ್ ನಾಟ್ ಪ್ರೀಚ್ ಹೆವನ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್. He did not preach heaven, but he preached the kingdom of heaven and the kingdom of God. ದೇವರ ರಾಜ್ಯವನ್ನು ಮತ್ತು ಪರಲೋಕ ರಾಜ್ಯದ ಈ ಸುವಾರ್ತೆ, ಬಡತನದಿಂದ ಮುಕ್ತಿ. ಯಾರು ಹೇಳಿದ್ರು, ಎಲ್ಲದಕ್ಕಿಂತ ಕೆಟ್ಟ ರೋಗ ಬಡತನ, ಹಸುವೆ ಎಂಬುದಾಗಿ ಹೇಳ್ತಾರೆ. ಇದು
ಯಾರ್ಯಾರು ಯೇಸು ಕ್ರಿಸ್ತನ ಜನನದಿಂದ ಸಾಲಮುಕ್ತರು, ದರಿದ್ರ ಮುಕ್ತರು, ರೋಗಮುಕ್ತರು, ವ್ಯಾಧಿ ಮುಕ್ತರು, ಅಶಾಂತಿಯಿಂದ ಶಾಂತಿಗೆ ಬಂದು ತಲುಪಿದ್ದಂಥ ಮುಕ್ತರು, ಸುಖ ಸಂತೋಷ ಆನಂದ ಹರ್ಷವನ್ನು ಪಡೆದುಕೊಂಡು ಸಂಭ್ರಮಿಸುತ್ತಾರೋ ಅವರೇ ನಿಜವಾಗಲೂ ಯೇಸು ಕ್ರಿಸ್ತನ ಈ ಮೊದಲನೇ ಆಗಮನದ ಸಂಭ್ರಮ, ಸಡಗರ, ಹರ್ಷ ಉಲ್ಲಾಸಿಸಲು ಅವರೇ ಅದಕ್ಕೆ ಯೋಗ್ಯರು ಎಂಬುದಾಗಿ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅದಕ್ಕಾಗಿ ಇವೆಲ್ಲಗಳನ್ನು ಸ್ವಾಮಿ ವಿವೇಕಾನಂದರು ಬೈಬಲನ್ನು ಬಹಳ ಕ್ಲೋಸ್ ಆಗಿ, ಬಹಳ ಸೂಕ್ಷ್ಮವಾಗಿ ವಿಚಾರಣೆ ಮಾಡಿ ಓದ್ತಿದ್ರಂತೆ. ಅಷ್ಟು ಅಧ್ಯಯನಪೂರ್ವಕವಾಗಿ ಓದ್ತಿದ್ರಂತೆ. ಮತ್ತು ಅವರು ಈ ಬೈಬಲ್ನ ವಿಷಯದಲ್ಲಿ ಅನೇಕ ಬೋಧಕರ ಹತ್ರ ಅವರು ಡಿಸ್ಕಷನ್ ಮಾಡ್ತಿದ್ರಂತೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿರ್ತಕ್ಕಂಥ ಮಾತು ಎದರ ಮೇಲೆ ಆಧಾರ ಎಂಬುದಾಗಿ ತಿಳಿಸ್ತಾ ಇದೆ ನಿಮಗೆ. ನಾನು ಜ್ಞಾನದೀಪಂ ಎಂಬ ಪುಸ್ತಕದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಆ ಮಾತು ಎದಕ್ಕೆ ಕಾರಣ ಎಂಬುದಾಗಿ ನಾನು ನಿಮ್ಮ ಹತ್ರ ಹೇಳಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ ನನ್ನ ಪ್ರಿಯ ಸಹೋದರಿ ಸಹೋದರರೇ. ಪ್ರೈಸ್ ದ ಲಾರ್ಡ್ ಜೀಸಸ್. 7ನೇ ಭಾಗ 7 ಪುಟ 294ರಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಸತ್ಯದ ವಿಷಯದಲ್ಲಿ ರಹಸ್ಯವನ್ನು ಬಯಲುಗೊಳಿಸ್ತಾ ಇದ್ದೇನೆ. ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 12ನೇ ವಚನ. ರಕ್ಷಣೆ, ಇದೇ ಮಾತು. ರಕ್ಷಣೆಯು, ಮುಕ್ತಿಯು ಪಾಪದಿಂದ, ಶಾಪದಿಂದ, ರೋಗದಿಂದ, ವ್ಯಾಧಿಗಳಿಂದ, ಬಡತನದಿಂದ, ಅಶಾಂತಿಯಿಂದ, ಅಸಮಾಧಾನದಿಂದ, ಭಯಭೀತಿಯಿಂದ ರಕ್ಷಣೆಯು ಯೇಸುವಿನ ಹೆಸರಿನಲ್ಲಿಯೇ ಇನ್ಯಾರಲ್ಲಿಯೂ ಇಲ್ಲ. ಕಾರಣ ಏನಂದ್ರೆ ಆಕಾಶದ ಕೆಳಗೆ ಮನುಷ್ಯರಲ್ಲಿ ಕೊಡಲ್ಪಟ್ಟ ಬೇರೆ ಯಾವ ಹೆಸರಲ್ಲಿಯೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು. ನೋಡ್ರಿ, ಇಷ್ಟು ಅದ್ಭುತವಾದಂಥ ಮಾತು ಸಂತರು ಉಲ್ಲೇಖಿಸಿರುವ ಮಾತು ಸ್ವಾಮಿ ವಿವೇಕಾನಂದರು ಎಷ್ಟು ಸೂಕ್ಷ್ಮವಾಗಿ ಸ್ಟಡಿ ಮಾಡಿ ಗಮನಿಸಿದರು. ಅದಕ್ಕೆ ಎಲ್ಲ ನನ್ನ ಕ್ರೈಸ್ತವರೇ, ಸುಮ್ಮನೆ ಒಳಗೆ ಸಂತೋಷ ಇಲ್ಲ, ಏನಿಲ್ಲ, ಖಾಲಿ ಹಬ್ಬದ 3 ದಿನ 4 ದಿನ ಸಡಗರ ಮಾಡೋದು ನಿಜವಾದ ಕ್ರಿಸ್ತನ ಆಗಮನದ ಸಂತೋಷ ಅಲ್ಲ. ಅದು ಯೇಸು ಕ್ರಿಸ್ತನನ್ನು ಯಾವಾಗ ನಿಮ್ಮ ಸ್ವಂತ ರಕ್ಷಕನಾಗಿ ವಿಮೋಚಕನಾಗಿ ಅಂಗೀಕರಿಸಿರುವ ದಿನದಿಂದ ನಿಮ್ಮ ಕೊನೆ ಉಸಿರವರೆಗೂ ಆನಂದ, ಹರ್ಷ, ಸಂತೋಷ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ವೃದ್ಧಿ, ಅಭಿವೃದ್ಧಿ, ಸಮೃದ್ಧಿ ನಿಮ್ಮ ಜೀವನದ ಮೂಲಕವಾಗಿ ಅನೇಕ ಜನರು ಆ ಒಳ್ಳೆ ಹೆಸರು, ಆ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ವರ್ಚಸ್ಸಿನ ನಿಮಿತ್ತ ಅನೇಕ ಜನರು ಪ್ರಭಾವಿತರಾಗಿ, ಹೌದು ಈತನು ಆ ದೇವಲೋಕದಿಂದ ಬಂದಿರತಕ್ಕಂಥ ಯೇಸು ಕ್ರಿಸ್ತನ ಸುಖ, ಸಂತೋಷ, ಸಮಾಧಾನ, ಹರ್ಷ ಆನಂದಿಸ್ತಾ ಇದ್ದಾನೆ. ಅದರ ನಿಮಿತ್ತ ಈತನ ವರ್ಚಸ್ಸು, ಈತನ ಸಾಕ್ಷಿ, ಈತನ ಹೆಸರನ್ನು ಕೆಡಿಸಿಕೊಳ್ಳದೆ ಆತನ ಬಹು ತನ್ನ ಸಾಕ್ಷಿಯುಳ್ಳವನಾಗಿ, ಒಳ್ಳೆ ಸಾಕ್ಷಿಯುಳ್ಳವನಾಗಿ ಬದುಕಿದರು ಎಂಬ ಕಾರ್ಯವನ್ನು ಹೀಬ್ರಿಯರ ಬರೆದ ಪತ್ರಿಕೆ 11:2 ಹಾಗೂ 39, 40, 13ರಲ್ಲಿ ಅದ್ಭುತವಾಗಿ ನಾವು ನೋಡಿದ್ದೇವೆ ನನ್ನ ಪ್ರಿಯ ಸಹೋದರರೇ. ಆ ರಕ್ಷಣೆ ಪಾಪದಿಂದ ಉಂಟಾಗತಕ್ಕಂಥ ಶಾಪದ ರಕ್ಷಣೆ, ಪಾಪದಿಂದ ಉಂಟಾಗತಕ್ಕಂಥ ದರಿದ್ರದಿಂದ ರಕ್ಷಣೆ, ಪಾಪದಿಂದ ಉಂಟಾಗತಕ್ಕಂಥ ಮಾರಕ ರೋಗದಿಂದ ರಕ್ಷಣೆ, ಪಾಪದಿಂದ ಉಂಟಾಗತಕ್ಕಂಥ ಗುಣವಾಗಲಾರದಂಥ ರೋಗದಿಂದ ರಕ್ಷಣೆ, ಆರ್ಥಿಕ ರಕ್ಷಣೆ, ಭೌತಿಕ ರಕ್ಷಣೆ, ಬಡತನದಿಂದ ರಕ್ಷಣೆ. ಆ ರಕ್ಷಣೆ ಇವತ್ತು ನಾವು ನಿಜವಾಗಲೂ ಯೇಸು ಕ್ರಿಸ್ತನ ನಮ್ಮ ಹೃದಯದಲ್ಲಿ ಸ್ವೀಕರಿಸಿ ಆತನಿಗೆ ಎಡೆ ಕೊಟ್ಟು ಆತನು ನಮಗೆ ಒಡೆಯನು, ನಮ್ಮ ರಕ್ಷಕನು ಎಂದು ಯಾವತ್ತಾದರೆ ಸ್ವೀಕರಿಸಿರುವ ದಿನದಿಂದ ಈಗಲೇ ನೀವು ಸ್ವೀಕರಿಸಿದಾದರೆ ನಿಮ್ಮ ಕೊನೆಯ ಉಸಿರವರೆಗೂ ಆ ಸುಖ, ಆ ಶಾಂತಿ, ಆ ಸಮಾಧಾನ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಮಾನ ಸನ್ಮಾನ, ಕೊನೆಗೆ ನಿತ್ಯ ಜೀವ ಸದಾಕಾಲ ನಿಮಗೆ ಇರಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಪ್ರಾರ್ಥಿಸೋಣ ನನ್ನ ಪ್ರಿಯ ಸಹೋದರಿ ಸಹೋದರಿ. ಇದು ನಿಜವಾದ ಕ್ರಿಸ್ತನ ಮೊದಲನೇ ಆಗಮನದ ಸತ್ಯದಿಂದ ನಾವು ವಂಚಿತರಾಗಬಾರದು. ಕಣ್ಣನ್ನು ಮುಚ್ಚನ ಪ್ರಾರ್ಥಿಸೋಣ.
ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಕರ್ತನೆ, ಭೂಲೋಕದ ಅನೇಕ ಜನರು ತನ್ನ ಆತ್ಮದಿಂದ ಉಂಟಾಗತಕ್ಕಂಥ ಮನಸ್ಸಾಕ್ಷಿಯ ಮೂಲಕವಾಗಿ ಬರತಕ್ಕಂಥ ಸತ್ಯವನ್ನು ಕರ್ತನೆ, ಅನೇಕ ಸಂತರು ಕೂಡ ಯೇಸುವಿನಿಂದಲೇ ರಕ್ಷಣೆ ಹೊರತು ಮತ್ತೆ ಯಾರಿಂದ ಆಗುವುದೆಂದು ಊಹಿಸಲಾಗದು, ಆತನಿಂದಲೇ ಮುಕ್ತಿ ಜಗತ್ತಿನ ಎಲ್ಲ ಮಾನವ ಕುಲಕ್ಕೆ ಎಂಬುದಾಗಿ ಕರ್ತನೆ ನಮ್ಮ